ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮ್ಮೆಲ್ಲರಿಗಾಗಿ ಸಿದ್ಧಪಡಿಸಿದ ಕಾರ್ಯಕ್ರಮ ಭಗವದ್ಗೀತೆಯ ವಾಚನ ಪ್ರವಚನ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗುತ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ನಿಯೋಜನೆ ಮಾಡಿದಂಥವನು ಭಗವಂತನಾದ ಶ್ರೀನಿವಾಸ. ಆದ್ದರಿಂದ ಆ ಶ್ರೀನಿವಾಸನನ್ನು ಮನಸಾ ಸ್ಮರಣೆಯನ್ನು ಮಾಡೋಣ. ಆ ಶ್ರೀನಿವಾಸ ಬೇರೆಯಲ್ಲ, ಶ್ರೀಕೃಷ್ಣ ಬೇರೆಯಲ್ಲ. ಅಂಥ ಶ್ರೀಕೃಷ್ಣ ಜಗತ್ತಿಗೆ ನೀಡಿದ ಅಮೋಘವಾದ ಜ್ಞಾನ ಸಂಪತ್ತು ಅಂದರೆ ಅದು ಶ್ರೀಮದ್ ಭಗವದ್ಗೀತಾ. ಸಾಮಾನ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖ ಮಾಡುವಂತೆ ಚತ್ವಾರಸ್ತು ಗಕಾರಾಹ ಮುಖ್ಯಾಹ, 4 ಗಕಾರಗಳನ್ನು ಉಲ್ಲೇಖ ಮಾಡ್ತಾರೆ. ಮೊದಲನೆಯ ಗಕಾರವೇ ಗೋವಿಂದ, ಆತನೇ ಶ್ರೀನಿವಾಸ. ಅನಂತರದಲ್ಲಿ ಗೋವಿಂದ, ಆನಂತರದಲ್ಲಿ ಗಂಗಾ, ಅನಂತರದಲ್ಲಿ ಮತ್ತೊಂದು ಗಕಾರ ಗೋವು, ಆನಂತರದಲ್ಲಿ ಭಗವಂತನಾದ ಶ್ರೀನಿವಾಸನನ್ನು ನೆನಪು ಮಾಡಿಕೊಳ್ಳೋದಕ್ಕೆ, ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಳೋದಕ್ಕೆ ಬೇಕಾಗುವಂಥದ್ದು ಗಂಗಾದಿ ನದಿಗಳ ಸ್ನಾನ. ಆದ್ದರಿಂದ ಗಂಗೆ, ಆನಂತರ ಗಂಗೆಯಲ್ಲಿ ಮಿಂದ ವ್ಯಕ್ತಿಗಳು ಗೋವಿನ ಸೇವೆಯನ್ನು ಮಾಡ್ತಾ ಆ ಗೋಕ್ಷೀರವನ್ನು ಭಗವಂತನ ಪ್ರಸಾದವಾಗಿ ಸ್ವೀಕಾರವನ್ನು ಮಾಡಿ, ಆನಂತರದಲ್ಲಿ ಮತ್ತೊಂದು ಅಂತಿಮವಾದ ಗಕಾರ ಅದು ಭಗವದ್ಗೀತಾ. ಆ ಗೀತೆಯನ್ನು ಪಾನ ಮಾಡಿದರೆ ನಿಶ್ಚಿತವಾಗಿ ಮೋಕ್ಷವನ್ನು ಪಡೆಯುತ್ತೇವೆ. ಆದ್ದರಿಂದ ಜಗತ್ತಿನ ಅತ್ಯದ್ಭುತವಾದ ಗ್ರಂಥಗಳಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪ್ರಪ್ರಥಮವಾಗಿ ಕುಳಿತುಕೊಂಡ ಗ್ರಂಥ ಅದು ಶ್ರೀಮದ್ ಭಗವದ್ಗೀತಾ ಗ್ರಂಥ. ಗೀತಾಶಾಸ್ತ್ರಮಿದಂ ಪುಣ್ಯಂ, ಗೀತಾಶಾಸ್ತ್ರ ಅನ್ನೋದು ಅತ್ಯಂತ ಪುಣ್ಯಕರವಾದಂಥ ಶಾಸ್ತ್ರ. ಇದನ್ನು ಪಠನ ಮಾಡಿದಂಥ ವ್ಯಕ್ತಿಗೆ ಪುನರ್ಜನ್ಮ ನ ವಿದ್ಯತೆ ಅಂತಾರೆ. ಮತ್ತೊಂದು ಜನ್ಮವೇ ಇಲ್ಲ ಅಂತ ತಿಳಿಸ್ತಾರೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈ ಶಾಸ್ತ್ರವಿಸ್ತರೈ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ. ಭಗವದ್ಗೀತೆ ಭಗವಂತನ ಮುಖಕಮಲದಿಂದ ಹೊರಟ ಸುಂದರವಾದ ವಾಣಿ. ಆದ್ದರಿಂದ ಸಮಸ್ತ ಶಾಸ್ತ್ರಗಳ ಸಾರಭೂತವಾದದ್ದು ಭಗವದ್ಗೀತೆ. ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನ ಪಾರ್ಥೋ ವತ್ಸಃ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಅಂತ ಮಹಾಭಾರತ ಸಕಲ ಸರ್ವೋತ್ತಮವಾದ ಗ್ರಂಥ. ಆದರೆ ಅದರಲ್ಲಿರೋ ಶ್ಲೋಕಗಳು 1,00,000 ಶ್ಲೋಕ. 1,00,000 ಶ್ಲೋಕವನ್ನು ಪಾರಾಯಣ ಮಾಡೋದು ಹೇಗೆ, ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋದು ಹೇಗೆ ನಾವು? ಅದಕ್ಕೋಸ್ಕರ ಭಗವಂತ ಏನು ಮಾಡ್ದ, ಅದೆಲ್ಲದರ ಸಾರವನ್ನು ತೆಗೆದು 700 ಶ್ಲೋಕಗಳಲ್ಲಿ ಭಗವದ್ಗೀತೆಯನ್ನು ರಚನೆ ಮಾಡಿಕೊಟ್ಟ. ಮತ್ತೊಂದು ವಿಷ್ಣು ಸಹಸ್ರನಾಮವನ್ನು ನೀಡಿದ್ದಾನೆ. ಒಂದು ಸ್ವತಃ ತಾನೇ ಹೇಳಿದ್ದೂ ಭಗವದ್ಗೀತೆ, ಮತ್ತೊಂದು ಭೀಷ್ಮರ ಒಳಗಡೆ ಅಂತರ್ಯಾಮಿಯಾಗಿ ಕುಳಿತುಕೊಂಡು ಅದೇ ಯುಧಿಷ್ಠಿರನನ್ನು ಮುಂದಿಟ್ಟುಕೊಂಡು ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರ ಮುಖಾಂತರ ಉದ್ಗಿರಣ ಮಾಡಿಸಿದ್ಯಾರು ಅಂದರೆ ಭಗವಂತನಾದ ಕೃಷ್ಣ. ಆದ್ದರಿಂದ ಜ್ಞೇಯಂ ಪಾಠ್ಯಂಚ ತದ್ವಯಂ, ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತೆ. ಇದನ್ನು ಪ್ರತಿನಿತ್ಯ ಪಾರಾಯಣ ಮಾಡಬೇಕು ಅಂತ ಶಾಸ್ತ್ರ ತಿಳಿಸ್ತಾ ಇದೆ. ಜೊತೆಗೆ ಜ್ಞೇಯಂ, ಇದರ ಅರ್ಥವನ್ನು ತಿಳಿದುಕೊಳ್ಬೇಕು. ಈ ದೃಷ್ಟಿಯಿಂದ ಭಗವಂತನೇ ಈ ಮಾತುಗಳನ್ನು ಹೇಳಿರೋದರಿಂದ ಆ ಭಗವಂತನೇ ತಿರುಮಲ ತಿರುಪತಿ ದೇವಸ್ಥಾನದ ಅಧಿಕಾರಿಗಳಿಗೆ ತಾನ ಮನಸ್ಸಿನಲ್ಲಿ ಪ್ರೇರಣೆಯನ್ನು ನೀಡಿದ. ಅವನ ಪ್ರೇರಣೆಗೆ ಅನುಸಾರವಾಗಿ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ನಮಗಾಗಿ ನಿಮಗಾಗಿ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮವನ್ನು ಏರ್ಪಾಟು ಮಾಡ್ತು. ಭಗವದ್ಗೀತೆಯ ವಾಚನದಲ್ಲಿ ನಾವು ಶ್ಲೋಕಗಳನ್ನು ಹೇಳ್ಕೊಡ್ತೇವೆ. ಆ ಶ್ಲೋಕಗಳನ್ನು ನಿಮ್ಮ ಮನೆಯಲ್ಲಿ ಕುಳಿತಂಥ ನೀವು ಪುಸ್ತಕಗಳನ್ನು ತೆರೆದಿಟ್ಕೊಂಡು ನಾವು ಹೇಳಿಕೊಟ್ಟ ಕೂಡಲೇ ನೀವು ಮತ್ತೆ ಪುನರುಚ್ಚಾರವನ್ನು ಮಾಡ್ತಾ ಸ್ಫುಟವಾಗಿ ಶ್ಲೋಕಗಳನ್ನು
ಓದೋದಕ್ಕೆ ಕಲಿಬೋದು. ಅನಂತರದಲ್ಲಿ ಆ ಶ್ಲೋಕಗಳ ಭಾವಾರ್ಥವನ್ನು ಪ್ರಸಿದ್ಧರಾದ ವಿದ್ವಾಂಸರ ಮುಖಾಂತರವಾಗಿ ಪ್ರವಚನವನ್ನು ಮಾಡಿಸ್ತಾರೆ. ಆ ಶ್ಲೋಕಗಳ ಭಾವಾರ್ಥವನ್ನೂ ತಿಳ್ಕೊಳ್ಬೋದು. ಹೀಗೆ ವಾಚನ ಮತ್ತು ಪ್ರವಚನಗಳ ಮುಖಾಂತರವಾಗಿ ನಾವು ನಮ್ಮ ಜೀವನವನ್ನು ಹದ ಮಾಡಿಕೊಳ್ಳೋದಕ್ಕೆ ತಿರುಮಲ ತಿರುಪತಿ ದೇವಸ್ಥಾನ ಅತ್ಯಂತ ಉತ್ತಮವಾದ ಕೆಲಸವನ್ನು ನಡೆಸ್ತಾ ಇದೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿ ನಮಗಾಗಿ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತಾ ಇದೆ. ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋಣ. ಆರಂಭದಲ್ಲಿ ಇವತ್ತಿನ ದಿನ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಮೊದಲು ಮಾಡ್ತೇವೆ. ಅನಂತರದಲ್ಲಿ ಆಚಾರ್ಯ ಪುರುಷರು ಇದರ ವ್ಯಾಖ್ಯಾನವನ್ನು ನಡೆಸ್ತಾರೆ. ಮತ್ತೆ ಕೃಷ್ಣಾರ್ಪಣವನ್ನು ನಾವು ಹೇಳೋಣ. ಇದೀಗ ತಮ್ಮೆಲ್ಲರಿಗೂ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಯ ಮೂಲಕವಾಗಿ ಆದರವಾದ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮದಲ್ಲಿ ಮುಂದಡಿಯನ್ನು ಇಡ್ತಾ ಇದ್ದೇವೆ. ಅಥ ಅಷ್ಟಮೋಧ್ಯಾಯ. ಈಗ 8ನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ. ಯಾವುದಕ್ಕೂ ಕೂಡ ಮೊದಲು ಗುರುಗಳ ಪ್ರಾರ್ಥನೆಯನ್ನು ಮಾಡಬೇಕಾಗತ್ತೆ. ಗುರುವಿನ ಅನುಗ್ರಹವಾದರೆ ಮುಂದೆ ಎಲ್ಲವೂ ಸುಗಮವಾಗಿ ಜರುಗುತ್ತೆ. ಆದ್ದರಿಂದ ಗುರುಗಳ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ತಾವೆಲ್ಲರೂ ಮನೆಯಲ್ಲಿ ಕೂತವರು ಹೇಳಬೇಕು. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಇದೀಗ 7 ಬೆಟ್ಟಗಳ ಒಡೆಯನಾದ ಶ್ರೀನಿವಾಸ ದೇವರನ್ನು ಪ್ರಾರ್ಥನೆ ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಮನೆಯಲ್ಲಿ ಕುಳಿತಂಥ ಎಲ್ಲರೂ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೀರಾ. ಆ ಪಾರಾಯಣದಿಂದ ಏನು ಪುಣ್ಯ ಪ್ರಾಪ್ತಿಯಾಗತ್ತೆ, ಆ ಪುಣ್ಯದಿಂದ ನಮ್ಮ ಕ್ಲೇಶಗಳನ್ನು ಪರಿಹಾರ ಮಾಡುವಂಥ ಶ್ರೀನಿವಾಸನಲ್ಲಿ ಕೇಳ್ಕೊಳ್ಬೇಕು. ಅದಕ್ಕೆ ಒಂದು ಮಾಧ್ಯಮ ಸಂಕಲ್ಪ. ಆ ಸಂಕಲ್ಪವನ್ನು ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವ ಎಲ್ಲರೂ ಕೂಡ ನೀವು ಆ ಸಂಕಲ್ಪವನ್ನು ಮಾಡಬೇಕೀಗ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶಾರೀರಸ್ಯ ಮಾನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲ ಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ
भक्तिवैराग्यसिद्ध्यर्थम् श्रीगोपालकृष्णप्रेरणया श्रीगोपालकृष्णप्रेरणया श्रीगोपालकृष्णप्रीत्यर्थम् श्रीगोपालकृष्णप्रीत्यर्थम् श्रीमद्भगवद्गीतायाः श्रीमद्भगवद्गीतायाः अष्टमोऽध्यायान्तर्गत अष्टमोऽध्यायान्तर्गत श्लोकपारायणम् श्लोकपारायणम् तथा तथा भगवद्गीता भगवद्गीता प्रवचनश्रवणञ्च प्रवचनश्रवणञ्च ಕರಿಷ್ಯಾಮಹೇ. ಕರಿಷ್ಯಾಮಹೇ. ಭಗವಂತನಾದ ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ನೆರವೇರಿಸೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೇ ನಿಶಂ. ಶ್ರೀನಿವಾಸಂ ಭಜೇ ನಿಶಂ. ಶ್ರೀಮದ್ ಭಗವದ್ಗೀತೆಯನ್ನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಜಸಾ. ಸಕಲ ಪುರಾಣಗಳ ಕರ್ತೃ, ಸಕಲ ಸೂತ್ರಗಳ ನಿರ್ಮಾತೃ, ಸಕಲ ವಿಧವಾದ ಪುರಾಣಗಳನ್ನು ಉಪದೇಶ ಮಾಡಿದ ಮಹಾಮುನಿಗಳು ವೇದವ್ಯಾಸರು. ಅವರ ಪ್ರಾರ್ಥನೆಯನ್ನು ನೆರವೇರಿಸ್ತಾ ಇದ್ದೀವಿ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಗುರುವನಾಶಂ ಹರೇ ನಿಶಂ. ಭಗವದ್ಗೀತೆಯ ಶ್ಲೋಕಗಳ ಪಠನವನ್ನು ಮಾಡಿದ್ದೇವೆ. ಈ ಶ್ಲೋಕಗಳ ಭಾವಾರ್ಥವನ್ನು, ಇದರ ಕುರಿತಾದ ಪ್ರವಚನವನ್ನು ಕೇಳುವ ಸುಯೋಗ ನಮಗೆ ಒದಗಿ ಬಂದಿದೆ. ಆಚಾರ್ಯರು ಈ ಶ್ಲೋಕಗಳ ಭಾವಾರ್ಥವನ್ನು, ಪ್ರವಚನವನ್ನು ನಡೆಸಿಕೊಡ್ತಾರೆ. ನಾವು ಭಕ್ತಿಯಿಂದ ಆ ಪ್ರವಚನವನ್ನು ಆಲಿಸೋಣ ಬನ್ನಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾಂಗೀತಾರ್ಥಂ ವಕ್ಷ್ಯಾಮಿ ಲೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಕಲಿಯುಗ ಪ್ರತ್ಯಕ್ಷ ದೈವನಾದ ಶ್ರೀನಿವಾಸ ದೇವರ ದಿವ್ಯಾನುಗ್ರಹ ವಿಶೇಷದಿಂದ ಪ್ರಪಂಚದ ಪ್ರಜೆಗಳೆಲ್ಲರೂ ಕೂಡ ಶ್ರೀಮದ್ ಭಗವದ್ಗೀತೆಯ ಯಥಾವತ್ತಾದಂತಹ ಅರ್ಥವನ್ನು ಸರಿಯಾಗಿ ತಿಳಿಯಬೇಕು ಎನ್ನುವ ಸದುದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನದವರು ಗೀತಾ ಪ್ರವಚನ ಮಾಲಿಕೆಯ ದೊಡ್ಡ ಯಜ್ಞವನ್ನು ನಿರ್ವಹಿಸುತ್ತಿದ್ದಾರೆ. ಉಳಿದ ಯಜ್ಞಗಳಂತೆ ಈ ಯಜ್ಞದ ಅಗ್ನಿ ಶಾಂತವಾಗುವುದಿಲ್ಲ. ಈ ಅಗ್ನಿ ಜಿಜ್ಞಾಸ ಎನ್ನುವಂತಹ ಅಗ್ನಿ. ಮನುಷ್ಯ ಎಷ್ಟು ತಿಳಿದುಕೊಂಡರೂ ಕೂಡ ಅವನ ಉನ್ನತಿಗೆ ಅದು ಉಪಕಾರಕವಾಗುವುದಿಲ್ಲವೋ, ಅಂದರೆ ಮನುಷ್ಯ ಎಷ್ಟು ತಿಳಿದುಕೊಂಡರೆ ಅವನು ತನಗೆ ಯೋಗ್ಯವಾದಂತಹ ಸ್ಥಾನವನ್ನು ಪಡೆಯಬಹುದೋ ಅಂತಹ ದೊಡ್ಡದಾದಂತಹ ಈ ಅಗ್ನಿ ಆ ಪರಮಾತ್ಮನ ಅನುಗ್ರಹದಿಂದ ಈ ಪ್ರವಚನ ಮಾಲಿಕೆಯನ್ನು ನಾವು ನಡೆಸ್ಕೊಳ್ತಾ ಇದ್ದೇವೆ. ಅದರಲ್ಲೂ ಕೂಡ ಉಳಿದ ಗ್ರಂಥಗಳನ್ನು ಹೇಳುವುದು ಒಂದು ವಿಷಯವಾದರೆ ಶ್ರೀಮದ್ ಭಗವದ್ಗೀತೆಯನ್ನು ಹೇಳುವುದು ಮತ್ತೊಂದು ವಿಷಯ. ಯಾಕೆಂದರೆ ಕಥೆಗಳಿರುವಂತಹ ವಿಷಯಗಳನ್ನು ಅಥವಾ ಒಂದೇ ಒಂದು ಇತಿವೃತ್ತವನ್ನು ಇಟ್ಟುಕೊಂಡು ಹೋಗುವಂತಹ ವಿಷಯಗಳನ್ನು ನಾವು ಅನೇಕ ಗ್ರಂಥಗಳಲ್ಲಿ ಕಾಣ್ತೇವೆ. ಆದರೆ ಶ್ರೀಮದ್ ಭಗವದ್ಗೀತೆ ಕೃಷ್ಣಾರ್ಜುನರ ಸಂವಾದ ಅಂಥೇಳಿ ಮೇಲ್ನೋಟಕ್ಕೆ ತೋರುತ್ತೆ. ಆದರೆ ಮನುಷ್ಯನ ಜೀವನ ಉದ್ದಕ್ಕೂ ಮನುಷ್ಯ ಬದುಕಿರುವಾಗ ಯಾವ ಥರ ನಡೆದುಕೊಳ್ಳಬೇಕು, ಎಂತಹ ಸದ್ಭಾವನೆಗಳನ್ನು ಹೊಂದಿರಬೇಕು, ಯಾವ ಸದ್ಭಾವನೆಗಳಿಂದ ಅಥವಾ ಯಾವ ದುಷ್ಟಭಾವನೆಗಳಿಂದ ಮನುಷ್ಯನಿಗೆ ಆಗುವಂತಹ ಒಳಿತೇನು ಕೆಡುಕೇನು ಎನ್ನುವ ವಿಷಯವನ್ನು ಕೂಡ ಶ್ರೀಮದ್ ಭಗವದ್ಗೀತೆಯ ಮೂಲಕ ಪರಮಾತ್ಮ ನಮಗೆ ತಿಳಿಸ್ತಾ ಇದ್ದಾನೆ. ಅಂತಹ ದಿವ್ಯವಾದಂತಹ ಈ ಶ್ರೀಮದ್ ಭಗವದ್ಗೀತೆಯ 8ನೇ ಅಧ್ಯಾಯ ಅಕ್ಷರ ಬ್ರಹ್ಮಯೋಗವನ್ನು ನಾವು ಇವತ್ತಿನಿಂದ ಆರಂಭ ಮಾಡಿಕೊಳ್ತಾ ಇದ್ದೇವೆ. ನಿನ್ನೆ ತಾನೇ
ಜ್ಞಾನ ವಿಜ್ಞಾನ ಯೋಗವನ್ನು ಕೂಡ ನಾವು ಮುಗಿಸಿಕೊಂಡಿದ್ದೇವೆ. ಈ ಅಕ್ಷರ ಬ್ರಹ್ಮ ಯೋಗವನ್ನು ಪರಮಾತ್ಮ ತಾನು ಆರಂಭಿಸ್ತಾ ಸ್ವಸ್ತ್ಯಸ್ತು ಸತಾಂ ಅಖಿಲ ಸನ್ಮಂಗಲಾನಿ ಭವಂತು. ಪರಮಾತ್ಮ ಹಿಂದಿನ ಶ್ಲೋಕದಲ್ಲಿ, ಹಿಂದಿನ ಅಧ್ಯಾಯದಲ್ಲಿ ನೀನು 2 ಕಡೆ ಹೇಳಿದಿ ತೇದ್ ಬ್ರಹ್ಮ ತದ್ವಿದುಹು ಅಂತ ಒಂದು ವಿಷಯವನ್ನು, ಪ್ರಯಾಣಕಾಲೇಪಿ ಚ ಮಾಂ ತೇವಿದರು ಯುಕ್ತಚೇತಸಃ ಅಂತ ಪರಮಾತ್ಮ ತಿಳಿಸಿದ. ಆ 2ರ ವಿಷಯಕವಾಗಿ ಅರ್ಜುನ ಇಲ್ಲಿ ತಾನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಈ 2ರನ್ನ ಉಪಲಕ್ಷಣೆಯ ಹೇಳ್ತಾ ಇದ್ದಾರೆ ಪರಮಾತ್ಮ. ಹಿಂದಿನ ಶ್ಲೋಕಗಳೇನೆ ಅಧಿಯಜ್ಞ, ಅಧಿಭೂತ ಇತ್ಯಾದಿಗಳ ಬಗ್ಗೆ ಪರಮಾತ್ಮ ಹೇಳಿದ. ಆ ಎಲ್ಲ ವಿಷಯಗಳನ್ನು ಕೂಡ ಬ್ರಹ್ಮ ಯಾರು, ಪ್ರಯಾಣ ಕಾಲ ಅಂದರೆ ನಮ್ಮ ಚರ್ಮದೇಹವನ್ನು ಬಿಡುವ ಸಂದರ್ಭದಲ್ಲಿ, ನಾವು ದೇಹವನ್ನು ಬಿಡುವ ಸಂದರ್ಭದಲ್ಲಿ ಹೇಗೆ ಪರಮಾತ್ಮನನ್ನು ನಾವು ಚಿಂತನೆ ಮಾಡಬೇಕು ಇತ್ಯಾದಿ ವಿಷಯಗಳನ್ನು, ಆ ವಿಷಯಗಳಿಗೆ ಸಂಬಂಧಪಟ್ಟ ವ್ಯಾಖ್ಯಾನವನ್ನು ಈ ಅಧ್ಯಾಯದಲ್ಲಿ ಮಾಡ್ತಾ ಇದ್ದಾರೆ. ತತ್ಪ್ರಸಂಗಾತ್ ಅಂತಕಾಲ ಸ್ಮರಣ ಫಲಂ ತದುಪಾಯ ಪ್ರಕಾರ ಬ್ರಹ್ಮ ಪ್ರಾಪ್ತಿ ಮಾರ್ಗಶ್ಚ ಅತ್ರ ಉಚ್ಯತೆ ಇತಿ ಪೂರ್ವ ಆನಂತರ್ಯಂ ಅಧ್ಯಾಯಭೇದ ಸ್ವಸ್ಮಿನ್ ಏಕವಾಕ್ಯತಾ ಚ. ಹಿಂದಿನ ಶ್ಲೋಕದಲ್ಲಿ ಹೇಳಿದಂತಹ ಕೋಡ್ ಲ್ಯಾಂಗ್ವೇಜ್ ಅಂತ ನಾವು ಈಗಿನ ಕಾಲಕ್ಕೆ ಅಂದ್ಕೊಳ್ಬಹುದು. ಸಂಕ್ಷಿಪ್ತವಾಗಿ ಹೇಳಿದಂತಹ ಪದಗಳು, ಆ ಪದಗಳ ಅರ್ಥವನ್ನು ತಿಳಿಸು ಎಂಬುದಾಗಿ ಅರ್ಜುನ ಇಲ್ಲಿ ಕೇಳ್ತಾ ಇದ್ದಾನೆ. ಹೀಗಾಗಿ ಆ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಇರುವಂತಹ ಸಂಬಂಧ ಇದು. ಸ್ವಸ್ಮಿನ್ ಏಕವಾಕ್ಯತಾಚ. ಮತ್ತು ಹಿಂದಿನ ಅಧ್ಯಾಯದಲ್ಲಿ ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಇದೆ, ಆದ್ದರಿಂದಾಗಿ ಏಕವಾಕ್ಯತ್ವ, ಏಕವಿಷಯತ್ವ ಅಂತ ಅನ್ನೋದು ಬರ್ತದೆ. ಹಿಂದೆ ನಾವು ಈ 7ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ವಿಷಯವನ್ನು ಹೇಳಿದುಕೊಂಡ್ವಿ. ಈ 6 ಅಧ್ಯಾಯಗಳು ಕೂಡ ಸ್ಮರಣ ಷಟ್ಕ ಅಂದರೆ ಪರಮಾತ್ಮನ ಮಹಿಮೆಯನ್ನು ಹೇಳಿಕೊಡ್ತವೆ ಅಂತ ಹೇಳಿದರು. ಪರಮಾತ್ಮನ ಮಹಿಮೆಯನ್ನು ಹೇಳಿಕೊಡ್ತಾ ಇದೇನಿದು ವಿಚಿತ್ರವಾಗಿ ನೀವು ಪ್ರಯಾಣ ಕಾಲ, ಜೀವನು ತನ್ನ ಪ್ರಾಣವನ್ನು ಬಿಡುವಂತಹ ಸಂದರ್ಭದಲ್ಲಿ ಎಂತಹ ರೂಪವನ್ನು ಚಿಂತನೆ ಮಾಡಬೇಕು ಇತ್ಯಾದಿ ಬೇರೆ ಬೇರೆ ವಿಷಯ ಹೇಳ್ತಾ ಇದ್ದೀರಲ್ವಾ, ಇದು ಸರಿ ಅಲ್ಲಲ್ಲ. ಯಾಕೆ ಪರಮಾತ್ಮನ ಮಹಿಮೆಯನ್ನು ಮಾತ್ರ ಈ ಷಟ್ಕದಲ್ಲಿ ಹೇಳಬೇಕು, ಅದಕ್ಕಾಗಿ ಮಹಿಮಾ ಷಟ್ಕ ಅಂತ ಹೇಳಿದ್ರಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಹೇಳ್ತಾರೆ ಸ್ಮರಣ ವಿಷಯತ್ವ ಪ್ರಾಪ್ಯತ್ವ ರೂಪ ಮಹಿಮಾ ಏವ ವರ್ಣ್ಯತೆ ಇತಿ ಷಟ್ಕಾಂತರ್ಭಾವಶ್ಚ ಜ್ಞೇಯ. ನೋಡಪ್ಪ, ಚರ್ಮದೇಹವನ್ನು ಬಿಡುವ ಸಂದರ್ಭದಲ್ಲಿ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಬೇಕು ಎನ್ನುವ ವಿಷಯ, ಆ ವಿಷಯದಿಂದ ಪ್ರಾಪ್ಯವಾದಂತಹ ಮಹಿಮೆ ಏನು ಎನ್ನುವ ವಿಷಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮಹಿಮೆಯ ಭಂಗ ಇಲ್ಲಿ ಬರುವುದಿಲ್ಲ. ಅವಶ್ಯವಾಗಿ ಪರಮಾತ್ಮನ ಮಹಿಮೆಯನ್ನೇ, ಪರಮಾತ್ಮನ ಮಾಹಾತ್ಮ್ಯವನ್ನೇ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹಾಗೆ ಆದ್ದರಿಂದಾಗಿ ಮಹಿಮಾ ಷಟ್ಕವೇ ಇದೂ ಕೂಡ ಅಂತ ಹೇಳಿದರು. ಪೂರ್ವತ್ರ ತದ್ಬ್ರಹ್ಮ ವಿದುಹು ಇತಿ ಪರೋಕ್ಷ ನಿರ್ದೇಶೇನ ಬ್ರಹ್ಮ ಭಗವತಃ ಅನ್ಯದಿತಿ ಪ್ರತೀಯತೆ. ಬಹಳ ವಿಚಿತ್ರವಾದಂತಹ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ವ್ಯಾಖ್ಯಾನಕಾರರು. ಹಿಂದೆ ಪರಮಾತ್ಮ ಏನು ಮಾಡಿದ, ತೇ ಬ್ರಹ್ಮ ತದ್ವಿದುಹು ಎಂಬುದಾಗಿ ಬ್ರಹ್ಮ ಶಬ್ದವನ್ನು ತಾನು ಪ್ರಯೋಗ ಮಾಡಿದ. ಅಂದರೆ ಪರೋಕ್ಷವಾಗಿ ಬ್ರಹ್ಮನನ್ನು ತಿಳಿಯಬೇಕು ಅಂತ ಪರಮಾತ್ಮ ಹೇಳಿದ ಅಂತ ಹಿಂದಿನ ಅಧ್ಯಾಯದ 29ನೇ ಶ್ಲೋಕದಲ್ಲಿ ತಿಳಿಸಿ, 30ನೇ ಶ್ಲೋಕದಲ್ಲಿ ಪರಮಾತ್ಮ ತಿಳಿಸ್ತಾನೆ ಪ್ರಯಾಣ ಕಾಲೇಪಿ ಚ ಮಾಂ ತೇವಿದರು ಯುಕ್ತಚೇತಸಃ. ಪ್ರಯಾಣ ಕಾಲ, ಜೀವನು ತನ್ನ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ನನ್ನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ. ಅಂದರೆ 29ನೇ ಶ್ಲೋಕದ ಪರವಾಗಿ ಬ್ರಹ್ಮನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿದ. 30ನೇ ಶ್ಲೋಕದಲ್ಲಿ ನನ್ನನ್ನು ಚಿಂತನೆ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಅಂದರೆ ಬ್ರಹ್ಮ ಬೇರೆ ಕೃಷ್ಣ ಬೇರೆ ಎಂಬುದಾಗಿ ತೋರುತ್ತದೆ, ಅಲ್ಲಿ ಇದ್ದದ್ದಲ್ಲ, ಈ ರೀತಿಯಾಗಿ ನಮಗೆ ಆಭಾಸವಾಗ್ತದೆ. ತಥಾ ಆದ್ದರಿಂದಾಗಿ ಇಲ್ಲಿ ಹೇಗೆ ಅರ್ಥ ಮಾಡಿಕೊಳ್ಳಬೇಕು ಅಂತಂದರೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ವಾಸುದೇವಾತ್ಮಕಂ ಬ್ರಹ್ಮ ಇತ್ಯಾದಿ ವ್ಯಾಸಸ್ಮೃತಿ ಏನಿದೆಯೋ ಆ ವ್ಯಾಸಸ್ಮೃತಿಯ ಅನುಸಾರವಾಗಿಯೇ ನಾವು ಪರಮಾತ್ಮನನ್ನು ಸರಿಯಾಗಿ ತಿಳಿಯಬೇಕು. ತಿಳಿದು ಅಲ್ಲಿ ನಾವು ಹೇಗೆ ಚಿಂತನೆ ಮಾಡಿಕೊಳ್ಳಬೇಕು ಅಂತಂದರೆ ಪರಮಾತ್ಮನೇ ಬ್ರಹ್ಮ, ಆ ಬ್ರಹ್ಮನೇ ಕೃಷ್ಣ ಎಂಬುದಾಗಿ ತಿಳಿದುಕೊಳ್ಳಬೇಕು. ಆ ವಿಷಯವನ್ನು ಮುಂದೆ ನಮಗೆ ತಿಳಿಸ್ಕೊಡ್ತಾರೆ. ಅತಃ ವಿಪ್ರತಿಪತ್ಯ ಜಾತ ಸಂಶಯಾನ್ ಪೃಚ್ಛತಿ. ಈ ರೀತಿಯಾಗಿ ಅನೇಕ ಸಂದೇಹಗಳು ಅರ್ಜುನನಿಗೆ. ಒಟ್ಟಾರೆ ಇಷ್ಟೆಲ್ಲ ವಿಷಯಗಳನ್ನು ಕಂಡುಕೊಂಡಾಗ 29ನೇ ಶ್ಲೋಕ ಹಾಗೂ 30ನೇ ಶ್ಲೋಕ, ಹಿಂದಿನ ಅಧ್ಯಾಯದಲ್ಲಿ ಬಂದಂತಹ 2 ಶ್ಲೋಕಗಳಲ್ಲಿ ಬಂದಂತಹ ಅಧಿಯಜ್ಞ ಅಂದರೆ ಏನು, ಅಧಿಭೂತ ಅಂದರೆ ಏನು, ಪ್ರಯಾಣ ಕಾಲ, ಜೀವನ ವ್ಯುತ್ಕ್ರಮಣ ಕಾಲದಲ್ಲಿ ಮಾಡಬೇಕಾದಂತಹ ಸ್ಮರಣೆ ಏನು, ಕೃಷ್ಣ ಬೇರೆ ಬ್ರಹ್ಮ ಬೇರೆ ಅಂತ ಬಂದಂತಹ ಸಂಶಯ, ಈ ವಿಧವಾಗಿ ಎಲ್ಲ ಸಂಶಯಗಳು ಕೂಡ ನೀನೇ ಪರಿಹಾರ ಮಾಡಬೇಕು ಎಂಬುದಾಗಿ ಅರ್ಜುನ
ಈ ಅಧ್ಯಾಯದ ಮೊದಲನೆಯ 2 ಶ್ಲೋಕಗಳಿಂದ ತಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಅದಕ್ಕೆ ಅರ್ಜುನ ಹೇಳಿದ, ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಎಂಬುದಾಗಿ 1ನೇ ಶ್ಲೋಕ. ಅಧಿಯಜ್ಞ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇಪಿ ಚ ಕಥಂ ನೇಯೋಸಿ ನೇತಾತ್ಮಭಿಃ ಎನ್ನುವುದಾಗಿ 2 ಶ್ಲೋಕ. ಈ 2 ಶ್ಲೋಕದಲ್ಲೂ ಕೂಡ 8 ಪ್ರಶ್ನೆಗಳನ್ನು ಅರ್ಜುನ ತಾನು ಕೇಳ್ತಾ ಇದ್ದಾನೆ. ಅತ್ರ ಆದ್ಯ ಶ್ಲೋಕೆ ಕಿಮಿತಿ ಸ್ವರೂಪ ಪ್ರಶ್ನಃ. ಮೊದಲನೇ ಶ್ಲೋಕದಲ್ಲಿ ಕಿಂ ಏನು ಹೇಗೆ ಎನ್ನುವುದಾಗೇನೆ ಕಿಂ ಎನ್ನುವ ಶಬ್ದವನ್ನು ಬಳಸ್ತಾನೆ ಅರ್ಜುನ. ತಾನು ಪ್ರಶ್ನೆ ಮಾಡ್ತಾನೆ, ಕಿಂ ತದ್ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಅಧಿಭೂತಂ ಚ ಕಿಂ ಅಧಿದೈವಂ ಕಿಂ ಎಂಬುದಾಗಿ ಕಿಂ ಶಬ್ದವನ್ನು ಬಳಸ್ತಾನೆ ಅರ್ಜುನ. ತಾನು ಪ್ರಶ್ನೆಗಳನ್ನು ಮಾಡ್ತಾನೆ. ಇನ್ನು 2ನೇ ಶ್ಲೋಕದಲ್ಲಿ ಕಥಮಿತಿ ಪ್ರಕಾರ ಪ್ರಶ್ನ, ಇದು ಹೇಗೆ, ಅದಕ್ಕೆ ಕಥಂ ಎನ್ನುವ ಶಬ್ದಗಳನ್ನು ಅರ್ಜುನ ತಾನು ಬಳಸ್ತಾ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಅಧಿಯಜ್ಞ ಕಥಂ, ಅಧಿಯಜ್ಞ ಕಹ, ಅಧಿಯಜ್ಞ ಅಸ್ಮಿನ್ ದೇಹೇ ಕಹ, ಪ್ರಯಾಣ ಕಾಲೇಪಿ ಚ ನಿಯತಾತ್ಮಭಿಃ ಕಥಂ ಜ್ಞೇಯೋಸಿ ಎಂಬುದಾಗಿ ಕೂಡ ಕಥಂ ಎನ್ನುವ ಶಬ್ದಗಳನ್ನು ಬಳಸ್ತಾ ಅರ್ಜುನ ತಾನು ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಅಧಿಯಜ್ಞ ಎಂಬುದಾಗಿ ಒಂದು ಶಬ್ದವನ್ನು ಬಳಸಿದರು. ಇಲ್ಲಿ ಅದಕ್ಕೆ ವ್ಯಾಖ್ಯಾನಕಾರರು ಹೇಳ್ತಾರೆ, ಅಧಿಗತಃ ಯಜ್ಞಂ ಅಧಿಯಜ್ಞ ಇತಿ ಪ್ರಾತಿಸಮಾಸಃ ನ ಅವ್ಯಯೀ ಭಾವಃ. ಯಜ್ಞೇ ಇತಿ ಅಧಿಯಜ್ಞ ಎಂಬುದಾಗಿ ಅವ್ಯಯೀಭಾವ ಸಮಾಸವನ್ನು ಮಾಡಿಕೊಳ್ಳಬಾರದು. ಅಧಿಗತಃ ಯಜ್ಞಂ, ಯಜ್ಞವನ್ನು ತಿಳಿದವನು ಎಂಬುದಾಗಿ ಪ್ರಾತಿಸಮಾಸವನ್ನು ಮಾಡಿಕೊಳ್ಳಬೇಕು. ಇದರ ಸ್ಪಷ್ಟತೆಯನ್ನು ಕೂಡ ಮುಂದೆ ನೀಡುವವರಿದ್ದಾರೆ. ಅತ್ರ ದೇಹೇ ಅಧಿಯಜ್ಞ ಕಥಂ, ಈ ದೇಹದಲ್ಲಿ ಇದ್ದು ಪರಮಾತ್ಮ ಎಲ್ಲ ಯಜ್ಞಗಳನ್ನು ಹೇಗೆ ತಿಳಿದಿದ್ದಾನೆ ಎಂಬುದಾಗಿ ಪ್ರಶ್ನೆ ಮಾಡಿದ. ಅಸ್ಮಿನ್ ದೇಹೇ ಅಧಿಯಜ್ಞ ಕಹ ಇತಿ ಸ್ವರೂಪ ಪ್ರಶ್ನಃ, ಅಸ್ಮಿನ್ ದೇಹೇ ಇತಿ ಪದದ್ವಯಂ ಪರಿಹಾರವಾಕ್ಯೆ ವಕ್ಷ್ಯಾಮಃ. ಪರಿಹಾರವಾಕ್ಯ, ಈ ಸಂಶಯಗಳ ಪರಿಹಾರದ ಕೊನೆಯ ವಾಕ್ಯ ಏನಿದೆಯೋ ಅಲ್ಲಿ ಈ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ತಿಳಿಸ್ತೇವೆ. ಅಷ್ಟು ಮಾತ್ರ ಅಲ್ಲ, ಹಿಂದಿನ ವಾಕ್ಯದ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಎನ್ನುವ ಪರಮಾತ್ಮ ಹೇಳಿದಂತೇನೆ, ಜೀವನು ತನ್ನ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ನನ್ನನ್ನು ಯಾವನು ಸ್ಮರಿಸುತ್ತಾನೆಯೋ ಅವನಿಗೆ ಮೋಕ್ಷವನ್ನು ನೀಡುತ್ತೇನೆ ಅಂತ ಪರಮಾತ್ಮ ಹೇಳಿದ. ಅದಕ್ಕೆ ಮತ್ತೊಂದು ಪ್ರಶ್ನೆ ಅರ್ಜುನ ಕೇಳ್ತಾನೆ, ಪ್ರಯಾಣ ಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ತನ್ನ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಂಡಂತಹ ವ್ಯಕ್ತಿಗಿಂತ ಪ್ರಯಾಣ ಕಾಲದಲ್ಲಿ ನೀನು ಹೇಗೆ ಧ್ಯಾನ ಮಾಡಲ್ಪಡುವಿ. ಒಟ್ಟಿನಲ್ಲಿ ಹೇಳುವುದಾದರೆ ಪ್ರಯಾಣ ಕಾಲಕ್ಕೆ ಜೀವನ ತನ್ನ ಶರೀರವನ್ನು ಬಿಡುವ ಸಂದರ್ಭದಲ್ಲಿ ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಟುಕೊಂಡು ತಾನು ಪರಮಾತ್ಮನನ್ನು ಹೇಗೆ ಸ್ಮರಿಸಬೇಕು. ಅರ್ಜುನ ಬಹಳ ಬುದ್ಧಿವಂತ, ಸಮಸ್ತ ವೇದದ ಜ್ಞಾನಿ, ಸಾಕ್ಷಾತ್ ಇಂದ್ರದೇವರ ಅವತಾರ. ಅದರಲ್ಲೂ ಕೂಡ ದ್ರೋಣಾಚಾರ್ಯರೇ ಪ್ರಿಯ ಶಿಷ್ಯ. ಅನೇಕ ವೇದಾಂತಗಳನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಂದ ಉಪದೇಶ ಪಡೆದು ಅದರ ಅರ್ಥವನ್ನು ಸರಿಯಾಗಿ ತಿಳಿದವನು. ಹೀಗಾಗಿ ಅರ್ಜುನ ಏನು ಮಾಡ್ತಾನೆ, ನಿಯತಾತ್ಮಭಿಃ ಎಂಬುದಾಗಿ ಒಂದು ಶಬ್ದವನ್ನು ಪ್ರಯೋಗ ಮಾಡಿದ. ಏನು ನಿಯತಾತ್ಮಭಿಃ? ಆತ್ಮಭಿಃ ನಿಯತಃ ಅಂದರೆ ತನ್ನನ್ನು ತಾನು ನಿಗ್ರಹ ಮಾಡಿಕೊಂಡವನು, ಸೆಲ್ಫ್ ಕಂಟ್ರೋಲ್ ಇರುವವನು ಅಂತ ಕೇಳಿದ. ಯಾಕೆ ಹೀಗೆ ಕೇಳಿದ ಅರ್ಜುನ? ಕೇವಲ ಜೀವನ ಬಿಡುವಾಗ ನಿನ್ನನ್ನು ಹೇಗೆ ಚಿಂತನೆ ಮಾಡಬೇಕು ಇಷ್ಟೇ ಕೇಳ್ಬೋದಾಗಿತ್ತಲ್ಲ ಅಂತಂದರೆ, ಮುಂದೆ ಬರುವ ವೃತ್ತಾಂತವೂ ಕೂಡ ಅರ್ಜುನನಿಗೆ ಗೊತ್ತು. ಅರ್ಜುನ ಸರ್ವಜ್ಞ, ಅಂದರೆ ಯಥಾ ಅವನ ಯೋಗ್ಯತಾನುಸಾರವಾಗಿ ಎಲ್ಲವನ್ನು ಕೂಡ ತಿಳಿದವನೇ ಅರ್ಜುನ. ಅರ್ಜುನ ಏನು ಮಾಡ್ತಾನೆ, ಜೀವನು ತಾನು ಶರೀರವನ್ನು ಬಿಡುವಾಗ ಹೇಗೆ ಚಿಂತನೆ ಮಾಡಬೇಕು ಅಂತ ಇಷ್ಟೇ ಪ್ರಶ್ನೆ ಅಲ್ಲ, ತನ್ನ ಇಂದ್ರಿಯಗಳನ್ನು ಹೇಗೆ ನಿಗ್ರಹಿಸಿಕೊಳ್ಳಬೇಕು ಆ ಸಂದರ್ಭದಲ್ಲಿ. ಯಾಕೆ ಅಂದರೆ ಆ ಸಂದರ್ಭದಲ್ಲಿ ನಮ್ಮ ತಲೆಯಲ್ಲಿ ಏನೇನೋ ವಿಷಯಗಳು ಬರ್ತಾ ಹೋಗ್ತವೆ. ಎಲ್ಲರೂ ಹೇಳ್ತಾ ಇರ್ತಾರೆ, ಇನ್ನು ಬಾಯಿಲಿ ತುಳಸಿ ದಳವನ್ನು ಪರಮಾತ್ಮನಿಗೆ ಸಮರ್ಪಿಸಿದ ತುಳಸಿ ದಳವನ್ನು ಇಡ್ತಾರೆ. ದೇವರ ಮುಂದೆ ದೇವರ ಚಿತ್ರಪಟವನ್ನು ಇಡ್ತಾರೆ. ಭಾಗವತಾದಿಗಳಲ್ಲಿ ಹೇಳಿದಂತೆ ಜೀವವನ್ನು ಹೀಗೆ ಬಿಡಬೇಕು, ಮೇಲಿನ ರಂಧ್ರಗಳಿಂದ ಬಿಡಬೇಕು ಅಂತ ಅನೇಕ ವಿಷಯಗಳನ್ನು ಹೇಳ್ತಾ ಇರ್ತಾರೆ. ಸುತ್ತಮುತ್ತ ಇದ್ದವರು ನಾರಾಯಣ ನಾರಾಯಣ ಅಂತ ಸ್ಮರಣೆ ಮಾಡ್ತಾ ಇರ್ತಾರೆ. ಆದರೆ ಜೀವ ಏನು ಮಾಡ್ತಾನೆ, ನಾನು ಸಂಪಾದಿಸಿಟ್ಟಂತಹ ಆಸ್ತಿ ಎಲ್ಲಿ ಹೋಯಿತು, ಅದು ಯಾರಿಗೆ ಸೇರಬೇಕು ಇತ್ಯಾದಿ ವಿಷಯಗಳಲ್ಲೇ ತಾನು ತನ್ನ ಮನಸ್ಸನ್ನು ಇಟ್ಟು ತಾನು ಮಾಡಬೇಕಾದಂತಹ ಇತಿಕರ್ತವ್ಯತಾ ರೂಪವಾದಂತಹ ಪರಮಾತ್ಮನ ಸ್ಮರಣೆಯನ್ನು ಬಿಟ್ಟುಬಿಡ್ತಾನೆ. ಬಹಳ ಕಷ್ಟ. ಆಗಿನ ಕಾಲಕ್ಕೆ ದೇವರ ಸ್ಮರಣೆ ಮಾಡುವುದು ಅಂತಂದು ತುಂಬ ಕಷ್ಟ. ನಾವೇ ಇದೇ ಮಹಾಭಾರತದಲ್ಲೇ ಮುಂದೆ ಕೇಳ್ತೇವೆ, ಸಾಕ್ಷಾತ್ತು ಭೀಷ್ಮಾಚಾರ್ಯರು
500 ಮೇಲಕ್ಕೂ ವರ್ಷದ ಅಧ್ಯಯನ ಮಾಡಿದಂತಹ ಮಹಾನುಭಾವರು, ಎಲ್ಲ ಶ್ರುತಿ ಸ್ಮೃತಿ ಪುರಾಣಗಳ ಯಥಾವತ್ತಾದಂತಹ ಅರ್ಥವನ್ನು ಪಡೆದವರು, ಪ್ರಾಮಾಣಿಕವಾದಂತಹ ಅರ್ಥವನ್ನು ತಿಳಿದವರು, ಯಾವಾಗಲೂ ಭಗವತ್ಪರರು, ಯಾವಾಗಲೂ ಕೂಡ ದೇವರ ಬಗ್ಗೆ ಚಿಂತನೆ ಮಾಡ್ತಾ ಧರ್ಮ ಮಾರ್ಗದಲ್ಲಿ ಇರುವಂತಹ ಭೀಷ್ಮಾಚಾರ್ಯರು ತಾವು ತಮ್ಮ ಜೀವವನ್ನು ಬಿಡಬೇಕೆಂಬ ಇಚ್ಛೆಪಟ್ಟರು. ಅದಕ್ಕಾಗಿ ಕಾದು ಕುಳಿತರು. ಹೌದು, ದಕ್ಷಿಣಾಯನ ಮುಗಿದು ಉತ್ತರಾಯಣ ಬರಬೇಕು ಅಂಥೇಳಿ. ಉತ್ತರಾಯಣ ಬಂತು, ಪರಮಾತ್ಮನ ಸ್ಮರಣೆ ಆಗಬೇಕು ಅನ್ನೋದಕ್ಕಾಗಿ ಅವರೇನು ಮಾಡಿದರು, ಪರಮಾತ್ಮ ನಾನು ಜೀವವನ್ನು ಬಿಡುವ ಸಂದರ್ಭದಲ್ಲಿ ನೀನು ನನ್ನ ಮುಂದೆ ಇರಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಪರಮಾತ್ಮ ವಿಶೇಷ ಅನುಗ್ರಹ ಭೀಷ್ಮಾಚಾರ್ಯರ ಮೇಲೆ. 3 ರೂಪದಿಂದ ಪರಮಾತ್ಮ ಅವರ ಮುಂದೆ ಇದ್ದಾನೆ. ಒಂದು ವೇದವ್ಯಾಸ ರೂಪಿ ಪರಮಾತ್ಮ, ತನ್ನ ತಾಯಿಯಾದಂತಹ ಅಂದರೆ ಭೀಷ್ಮಾಚಾರ್ಯರ ಸಾಕು ತಾಯಿಯಾದಂತಹ ಸತ್ಯವತಿಯ ಮಗ, ಹಾಗೂ ಈ ಕುರುವಂಶವನ್ನು ಮುಂದುವರಿಸಿದವನು ವೇದವ್ಯಾಸ ದೇವರು, ಅದೊಂದು ರೂಪದಿಂದ ಪರಮಾತ್ಮ ಇದ್ದಾನೆ. ಇದೇ ಭೀಷ್ಮಾಚಾರ್ಯರಿಗೆ ಧನುರ್ವಿದ್ಯೆಯನ್ನು ಅನೇಕ ಶಾಸ್ತ್ರಗಳನ್ನು ಬೋಧನೆ ಮಾಡಿಕೊಟ್ಟಂತಹ ಮತ್ತೊಂದು ರೂಪ ಪರಶುರಾಮ ರೂಪ. ಆ ಪರಶುರಾಮ ರೂಪದಿಂದಲೂ ಪರಮಾತ್ಮ ಅಲ್ಲೇ ನಿಂತಿದ್ದ. ಯಾಕೆ? ಗುರುಗಳನ್ನು ನೋಡುವಾಗ ನನಗೆ ಗುರುಗಳು ಇವರೇ, ಇದೇ ಪರಮಾತ್ಮನೇ, ಇದೇ ಪರಶುರಾಮದೇ ದೇವರು ಎಂಬುದಾಗಿ ಚಿಂತನೆ ಬರಲಿ ಅಂಥೇಳಿ ದೇವರು ಅವ್ರ ಮುಂದೆ ಆ ರೂಪದಿಂದಲೂ ಇದ್ದ. ಇನ್ನು ಸಾಕ್ಷಾತ್ ಕೃಷ್ಣ ಪರಮಾತ್ಮ, ಹೀಗೆ 3 ರೂಪದಿಂದಲೂ ಪರಮಾತ್ಮ ಇದ್ದಾನೆ. ಭೀಷ್ಮಾಚಾರ್ಯರು ತಮ್ಮ ಜೀವವನ್ನು ಬಿಡ್ತಾ ಕೊನೆ ಕಾಲಕ್ಕೆ ಅಷ್ಟರವರೆಗೂ ತಮ್ಮ ಮನಸ್ಸಿನಲ್ಲಿ ದೇವರನ್ನೇ ಚಿಂತನೆ ಮಾಡುವಂತಹ ಭೀಷ್ಮಾಚಾರ್ಯರು ಕೊನೆ ಗಳಿಗೆಯಲ್ಲಿ ಮಾತ್ರ ತಮ್ಮ ಮೂಲದ ಅವತಾರ ಬಗ್ಗೆ ಚಿಂತನೆ ಮಾಡಿಬಿಟ್ರು. ಪರಮಾತ್ಮನನ್ನು ಚಿಂತನೆ ಮಾಡಲೇ ಇಲ್ಲ, ಪರಮಾತ್ಮನನ್ನು ಮರೆತು ಬಿಟ್ಟರು. ಅಂದರೆ 500 ವರ್ಷಗಳು ಕೂಡ ಅಧ್ಯಯನ ಮಾಡಿ ಭಾರೀ ಜ್ಞಾನದ ಪರಿಪಾಕ ಹೊಂದಿದಂತಹ ಭೀಷ್ಮಾಚಾರ್ಯರಿಗೇನೆ ಕೊನೆಯ ಕಾಲಕ್ಕೆ ಪರಮಾತ್ಮನನ್ನು ಸ್ಮರಣೆ ಮಾಡುವುದು ಅಷ್ಟು ಕಷ್ಟವಾಗಿದ್ದರೆ ನಮ್ಮಂಥವರ ಪಾಡು ಏನಾಗಬೇಕು? ಅದಕ್ಕಾಗಿ ಹೇಳಿದ ಅರ್ಜುನ, ನಿಯತಾತ್ಮಭಿಹಿ, ತನ್ನ ಇಂದ್ರಿಯವನ್ನು ನಿಗ್ರಹ ಮಾಡಿಕೊಂಡು ತನ್ನನ್ನು ತಾನು ಸರಿಯಾದ ಮಾರ್ಗದಲ್ಲಿ ನಡೆಸುವಂತಹ ಮನುಷ್ಯ ಪ್ರಯಾಣ ಕಾಲದಲ್ಲಿ, ಅಂದರೆ ತಾನು ಜೀವವನ್ನು ಬಿಡುವ ಸಂದರ್ಭದಲ್ಲಿ ಹೇಗೆ ಚಿಂತನೆ ಮಾಡಬೇಕು? ಪರಮಾತ್ಮ ನೀನು ಹೇಳಿದೆಯಲ್ಲ, ನೀನು ಹೇಳಿದ ವಿಷಯಕ್ಕೆ ನೀನೇ ಪ್ರಶ್ನೆ, ಇದಕ್ಕೆ ನೀನೇ ಉತ್ತರ ನೀಡಬೇಕು, ಇದು ಪ್ರಶ್ನೆ, ಇದಕ್ಕೆ ನೀನೇ ಉತ್ತರ ನೀಡಬೇಕು ಎಂಬುದಾಗಿ ಕೂಡ ಅರ್ಜುನ ಈ 2 ಶ್ಲೋಕಗಳ ಮೂಲಕವಾಗಿ ತಾನು ಪ್ರಶ್ನೆಯನ್ನು ಮಾಡಿದ. ಬ್ರಹ್ಮ ಯಾರು, ಅಧ್ಯಾತ್ಮ ಏನು, ಕರ್ಮ ಏನು, ಅಧಿಭೂತ ಅಧಿದೈವ ಅಂದರೆ ಏನು, ಅಧಿಯಜ್ಞ ಅಂದರೆ ದೇಹದಲ್ಲಿ ಇರುವ ಅಧಿಯಜ್ಞ ಯಾರು, ಪ್ರಯಾಣ ಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಿಸಬೇಕು ಎಂಬುದಾಗಿ 8 ಪ್ರಶ್ನೆಗಳನ್ನು ಅರ್ಜುನ ತಾನು ಸಂಧಿಸಿದ. ಅದಕ್ಕೆ ಪರಮಾತ್ಮ 3ನೆಯ ಶ್ಲೋಕದಲ್ಲಿ ಉತ್ತರಗಳನ್ನು ಹೀಗೆ ನೀಡ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭವಕರ ವಿಸರ್ಗ ಕರ್ಮ ಸಂಜ್ಞಿತ. ಅರ್ಜುನ ಮೊಟ್ಟ ಮೊದಲನೆಯ 8 ಪ್ರಶ್ನೆಗಳಲ್ಲಿ ಕಿಂ ತದ್ ಬ್ರಹ್ಮ ಎಂಬುದಾಗಿ ಮೊದಲನೇ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಪರಮಾತ್ಮ ಹೇಳ್ದ, ಅಕ್ಷರಂ ಬ್ರಹ್ಮ ಪರಮಂ, ಅಕ್ಷರನಾದಂತಹ ಬ್ರಹ್ಮ, ಅಕ್ಷರನಾದಂತಹ ಪರಮೇಶ್ವರನಾದಂತಹ ಇವನೇ ಬ್ರಹ್ಮ ಎಂಬುದಾಗಿ ಪರಮಾತ್ಮ ತಾನು ಹೇಳ್ತಾ ಇಲ್ಲಿ ಪರಮಾತ್ಮ ತಾನು ಅಕ್ಷರ ಮತ್ತು ಪರಮ ಶಬ್ದಗಳನ್ನು ಬಳಸಿದ. ನಾನೇ ದೇವರು ಅಂತ ಹೇಳ್ಬೋದಾಯಿತು ಪರಮಾತ್ಮ, ಹಾಗೆ ಹೇಳಿಲ್ಲ ಪರಮಾತ್ಮ. ಪರಮನಾದಂತಹ ಅಕ್ಷರನಾದಂತಹ ಇವನೇ ಬ್ರಹ್ಮ, ಆ ವಸ್ತುವೇ ಬ್ರಹ್ಮ ಅಂತ ಹೇಳಿದ ಪರಮಾತ್ಮ. ಅತ್ರ ಭಗವತಃ ಅನ್ಯದ್ ಬ್ರಹ್ಮ ಶಂಕಯ ಕಿಂ ಬ್ರಹ್ಮೇತಿ ಪ್ರಶ್ನೆ ಅಹಂ ಬ್ರಹ್ಮೇತಿ ಪರಿಹಾರೇ ಕಾರ್ಯೇ ಅಕ್ಷರಂ ಬ್ರಹ್ಮೇತ್ಯುಕ್ತಿ ತಸ್ಮಾತ್ ಅಕ್ಷರಂ ಇತ್ಯಾಚಕ್ಷತ ಏತಮೇವ ಸಂತಂ ಇತ್ಯಾದೋ ವಿಷ್ಣಾವೇವ ಅಕ್ಷರತ್ವ ಪ್ರಸಿದ್ಧೇಃ ಅಕ್ಷರತ್ವಂ ಇತಿ ಉಕ್ತೈವ ವಿಷ್ಣುರ್ಬ್ರಹ್ಮೇತಿ ವಾ. ಪರಮಾತ್ಮ ಏನು ಮಾಡಬಹುದಾಗಿತ್ತು? ಬ್ರಹ್ಮ ಏನು, ಬ್ರಹ್ಮ ಯಾರು ಅಂತ ಕೇಳಿದಾಗ ನಾನೇ ಬ್ರಹ್ಮ ಅಂತ ಪರಮಾತ್ಮ ಹೇಳಿಬಹುದಾಗಿತ್ತು. ಆದರೆ ಅಷ್ಟರಿಂದಲೇ ಪೂರ್ಣ ಕಾರ್ಯಸಿದ್ಧಿ ಆಗುವುದಿಲ್ಲ. ಇಲ್ಲಿ ಪರಮಾತ್ಮನ ಏನು ಬೇಕಾಗಿದೆ? ನಾರಾಯಣನನ್ನು ಬಿಟ್ಟು, ವಿಷ್ಣುವನ್ನು ಬಿಟ್ಟು ಬೇರೆ ಬ್ರಹ್ಮರು ಇಲ್ಲ. ಬ್ರಹ್ಮಶಬ್ದವಾಚ್ಯತ್ವ ಉಳಿದವರಲ್ಲಿದೆ. ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಸು, ನಮ್ಮನ್ನು ಬ್ರಹ್ಮ ಅಂತ ಕರೀತಾರೆ. ಯತ್ಕಿಂಚಿತ್ ಗುಣಗಳಿವೆ, ಆದರೆ ಪರಿಪೂರ್ಣ ಬ್ರಹ್ಮ ಬೃಹಂತೋ ಯಸ್ಮಿನ್ ಗುಣಾಃ, ಎಲ್ಲ ಗುಣಗಳು ಇವೆ, ಎಲ್ಲ ಗುಣಗಳು ಪೂರ್ಣವಾಗಿವೆ. ಅಂತಹ ಬ್ರಹ್ಮ ಒಬ್ಬನೇ ಅನ್ನುವುದನ್ನು ತಿಳಿಸಬೇಕಾಗಿದೆ ಪರಮಾತ್ಮನಿಗೆ. ಅದಕ್ಕಾಗಿ ಪರಮಾತ್ಮ ಹೇಳಿದ ಅಕ್ಷರಂ ಬ್ರಹ್ಮ ಪರಮಂ, ಆ ಪರಮಾತ್ಮನನ್ನು ಬಿಟ್ಟು ಬೇರೆ ಬ್ರಹ್ಮ ಇಲ್ಲ. ಅದಕ್ಕೆ ಪರಮಾತ್ಮ ಹೇಳಿದ ಅಹಂ ಬ್ರಹ್ಮೇತಿ ಪರಿಹಾರೇ ಕಾರ್ಯೇ, ನಾನೇ ಬ್ರಹ್ಮ,
ಪರಮಾತ್ಮ ಏನು ಹೇಳ್ಬೋದಾಗಿತ್ತು? ಅಕ್ಷರಂ ಬ್ರಹ್ಮ ಅಂತ ಹೇಳಿದೇನೆ, ಅಹಂ ಬ್ರಹ್ಮ ಅಂತ ಹೇಳಿದೇನೆ, ಅಕ್ಷರಂ ಬ್ರಹ್ಮ ಅಂತ ಯಾಕೆ ಹೇಳಿದ ಅಂತಂದರೆ ವೇದದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ತಸ್ಮಾದ್ ಅಕ್ಷರಂ ಇತ್ಯಾಚಕ್ಷತ ಏತಮೇವ ಸಂತಂ. ಅಂದರೆ ಪ್ರತಿಯೊಂದು ವಸ್ತುವನ್ನು ಕೂಡ ಅದನ್ನು ನಿರ್ವಚನ ಮಾಡುವಾಗ ಅನೇಕ ರೀತಿಯಾಗಿ ಆ ವಸ್ತುವಿನ ಅರ್ಥವನ್ನು ತಿಳಿಸ್ತಾರೆ, ಅನೇಕ ರೀತಿಯಾಗಿ ತಿಳಿಸ್ತಾರೆ. ಒಂದು ಯೋಗ ವೃತ್ತಿಯಿಂದ ತೋರಿಸ್ತಾರೆ, ಮತ್ತೊಂದು ವಿದ್ವದ್ರುಡಿಯಿಂದ ತೋರಿಸ್ತಾರೆ. ಉದಾಹರಣೆಗೆ ಐತರೇಯ ಉಪನಿಷತ್ತಿನಲ್ಲಿ ಹೇಳುವಾಗ ಅನೇಕ ಪದಗಳನ್ನು ತಿಳಿಸ್ತಾ ಈ ಪದಗಳ ಅರ್ಥವನ್ನು ಪರಮಾತ್ಮನಲ್ಲಿ ಹೇಗೆ ಸಮರ್ಥನೆ ಮಾಡಬಹುದು ಅನ್ನುವ ವಿಷಯಗಳನ್ನು ತಿಳಿಸ್ತಾ ನಮಗೆ ಪ್ರತಿ ದಿವಸವೂ ಕೂಡ ಋಗ್ವೇದಿಗಳು ಯಾರಿಗಾದರೆ ತರ್ಪಣಾದಿಗಳನ್ನು ನೀಡ್ತಾರೋ ಅವರ ಆ ಋಷಿಗಳ ಹೆಸರುಗಳನ್ನು ಹೇಳ್ತಾರೆ. ಶತರ್ಚಿನಃ ಅಂತ ಹೇಳ್ತಾರೆ. ಅಂದರೆ ಈ ಜೀವನಲ್ಲಿ ಈ ಶರೀರದಲ್ಲಿ ಇದ್ದು ಪರಮಾತ್ಮ ಶತರ್ಚಿನಃ, ಆ ಜೀವನಿಂದ 100 ವರ್ಷಗಳವರೆಗೆ ಅವನಿಂದ ಪೂಜಿಸಲ್ಪಡುತ್ತಾನೆ, ಅಥವಾ ಬೇರೆ ಜೀವರು ಮಾಡಿದಂತಹ ಪೂಜಾದಿಗಳನ್ನು ಸ್ವೀಕಾರ ಮಾಡ್ತಾನೆ, ಹೀಗೆ ಹೇಳ್ತಾರೆ. ವಾಮದೇವ ಅಂತ ಹೇಳ್ತಾರೆ. ವಾಮ ಅಂತಂದರೆ ಸುಂದರ, ದೇವ ಅಂದರೆ ಕ್ರೀಡಾದಿ ಗುಣ ವಿಶಿಷ್ಟ, ಸುಂದರನಾದ ಕ್ರೀಡಾದಿ ಗುಣ ವಿಶಿಷ್ಟನಾದಂತಹ ಪರಮಾತ್ಮ. ಅಂದರೆ ಇವೆಲ್ಲವೂ ಕೂಡ ಆ ಋಷಿಗಳ ವಾಚಕವಲ್ಲ, ಪ್ರಧಾನ ವೃತ್ತಿಯಿಂದ ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನೇ ಹೇಳಿಕೊಡ್ತವೆ. ಅಮುಖ್ಯ ವೃತ್ತಿಯಿಂದ ಆಯಾ ಋಷಿಗಳನ್ನು ದೇವತೆಗಳನ್ನು ಹೇಳಿಕೊಡಬಹುದು, ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಮಾತ್ರ ಹೇಳಿಕೊಡ್ತವೆ. ಹಾಗೆಯೇ ಇಲ್ಲೂ ಕೂಡ ಅಕ್ಷರಂ ಎನ್ನುವ ಶಬ್ದವನ್ನು ಬಳಸುವ ಉದ್ದೇಶ ಏನು ಅಂತಂದರೆ ಪರಮಾತ್ಮನಿಗೆ ಯೋಗಾರ್ಥವನ್ನು ತೋರಿಸಬೇಕಾಗಿದೆ, ವಿದ್ವದ್ರುಡಿನೂ ತೋರಿಸಬೇಕಾಗಿದೆ. ಪರಮಾತ್ಮನಿಗೆ ಒಂದನ್ನೇ ತೋರಿಸಿದರೆ ಉಪಯೋಗ ಇಲ್ಲ. ನ ಕ್ಷರತಿ ಇತಿ ಅಕ್ಷರಂ ಅಂತಲೂ ತೋರಿಸಬೇಕಾಗಿದೆ. ಎಂದಿಗೂ ಕೂಡ ಯಾವ ರೀತಿಯಿಂದಲೂ ಕೂಡ ನಾಶವಿಲ್ಲ, ಗುಣತಃ ನಾಶ ಇಲ್ಲ. ಯಾಕೆ? ಎಲ್ಲ ಗುಣಗಳು ಇವೆ. ನ ಕ್ಷರತಿ ಗುಣತಃ ದೇಶತಃ ನಾಶ ಇಲ್ಲ. ಯಾಕೆ? ಎಲ್ಲ ದೇಶದಲ್ಲೂ ಇದ್ದಾನೆ. ನ ಕ್ಷರತಿ ಕಾಲತಃ ನಾಶ ಇಲ್ಲ, ಎಲ್ಲ ಕಾಲದಲ್ಲೂ ಇದ್ದಾನೆ. ಎಲ್ಲ ಕಾಲದಲ್ಲೂ ಇದ್ದಾನೆ, ಎಲ್ಲ ಗುಣಗಳಿಂದಲೂ ಇದ್ದಾನೆ, ಎಲ್ಲ ದೇಶಗಳಲ್ಲೂ ಇದ್ದಾನೆ. ಹೀಗಾಗಿ ನ ಕ್ಷರತಿ ಇತಿ ಅಕ್ಷರಂ ಅಂತ ಯೌಗಿಕವಾದಂತಹ ಅರ್ಥವನ್ನು ಕೂಡ ಇಲ್ಲಿ ತಿಳಿಸಬೇಕಾಗಿದೆ ಪರಮಾತ್ಮ. ಅದಕ್ಕಾಗಿಯೇ ಪರಮಾತ್ಮ ಅಕ್ಷರಂ ಅನ್ನುವ ಶಬ್ದವನ್ನು ಬಳಸಿದ. ಇನ್ನು ತಸ್ಮಾದ್ ಅಕ್ಷರಂ ಆಚಕ್ಷತೆ ಎನ್ನುವ ಏನು ರೂಢಿ ಇದೆ, ಯೋಗ ರೂಢಿ, ಆ ಯೋಗಾರ್ಥವನ್ನು ತೋರಿಸಬೇಕಾಗಿದೆ. ಏನಿದೆ ಯೋಗಾರ್ಥ ಅಂತಂದರೆ ಅದಕ್ಕೆ ನಾವು ವೇದದಲ್ಲಿ ಶರಣ ಹೋಗಬೇಕಾಗ್ತದೆ. ತದೇವರ್ತಂ ತದು ಸತ್ಯಮಾಹು ತದೇವ ಬ್ರಹ್ಮ ಪರಮಂ ಕವೀನಾಂ. ಇದು ಯೌಗಿಕವಾದಂತಹ ಅರ್ಥ. ಏನು ಯೌಗಿಕ ಅರ್ಥ ಅಂತಂದರೆ ತದೇವ ಬ್ರಹ್ಮ ಪರಮಂ ಕವೀನಾಂ ಮತೆ ತದೇವ ಬ್ರಹ್ಮ ಆಹುಹು ಅಂತ ಅನ್ವಯ ಮಾಡಿಕೊಳ್ಳಬೇಕು. ಕವಿಗಳ ಅನುಸಾರವಾಗಿ ಅಂದರೆ ಅವರು ತಿಳಿದುಕೊಂಡಂತೇನೆ ತದೇವ ಬ್ರಹ್ಮ. ಯಾವ ಸಮುದ್ರಾಂತಶಾಯಿತ್ವ ಇತ್ಯಾದಿ ಲಿಂಗಗಳಿಂದ ಸಮುದ್ರದ ಮಧ್ಯದಲ್ಲಿ ಮಲಗಿದವನು ಇತ್ಯಾದಿ ಕಾರಣಗಳಿಂದ ಯಾವನಾದರೆ ಗುಣಪೂರ್ಣ ಎಂದು ತಿಳಿದಿದ್ದಾರೋ ಅವನನ್ನೇ ಜ್ಞಾನಿಗಳು ಬ್ರಹ್ಮ ಅಂತ ಕರೀತಾರೆ. ಅಂದರೆ ಇಲ್ಲಿ ಒಂದು ಗುಣಗಳಿಂದ ಹೇಳುವುದಲ್ಲ, ಜ್ಞಾನಿಗಳು ಕರೆದರು ಅದನ್ನೇ ಹೇಳ್ತಾರೆ ವಿದ್ವದ್ರೂಢಿ. ವಿದ್ವತ್ ಅಂದರೆ ವಿದ್ವಾಂಸರು ಯಾವನನ್ನ ಅಂದರೆ ಜ್ಞಾನಿಗಳು ಯಾವನನ್ನ ಸಮುದ್ರದ ಮಧ್ಯದಲ್ಲಿ ಮಲಗಿದ್ದಾನೆ ಇತ್ಯಾದಿ ಕಾರಣಗಳಿಂದ ಬ್ರಹ್ಮ ಅಂತ ಕರೆದರೋ ಅವನೇ ಅಕ್ಷರ, ಅವನೇ ಬ್ರಹ್ಮ. ಯಾವನಾದರೆ ಅಕ್ಷರನಾಗಿದ್ದಾನೋ ಅವನೇ ಬ್ರಹ್ಮ ಎನ್ನುವ ವಿದ್ವದ್ರೂಢಿಯನ್ನು ತೋರಿಸಬೇಕಾಗಿದೆ. ಹೀಗೆ ಹೇಳುವಾಗ ಪರಮಾತ್ಮನಿಗೆ ಒಂದು ಸಿದ್ಧವಾಗ್ತದೆ. ಅದೇನಂತಂದರೆ ವಿಷ್ಣು ಬ್ರಹ್ಮ, ಆ ವಿಷ್ಣುವೇ ಬ್ರಹ್ಮ ಅಂತಾಯಿತು. ಅಹಮೇವ ಬ್ರಹ್ಮ ಅಂತಲೂ ಸಿದ್ಧ ಆಯಿತು. ಅಂದರೆ ಪರಮಾತ್ಮ ಅಹಮೇವ ಬ್ರಹ್ಮ ಅಂತ ಹೇಳುವುದು ಬೇಕಾಗಿಲ್ಲ. ಆದರೆ ಅಹಮೇವ ಬ್ರಹ್ಮ ಅಂತ ಈ ಪರಮಾತ್ಮ ಇಷ್ಟೇ ಹೇಳಿಬಿಟ್ರೆ ಪರಮಾತ್ಮನಿಗೆ ಯಾವುದೋ ದುಃಖ ಕಾಣಿತು, ಈ ದುಃಖದಿಂದಾಗಿ ಇವನು ಬ್ರಹ್ಮ ಅಲ್ಲ ಅಂತ ಕೆಲವರಿಗೆ ಭ್ರಾಂತಿ ಬರಬಹುದು. ಆ ಭ್ರಾಂತಿಯನ್ನು ನಿವಾರಣೆ ಮಾಡುವುದಕ್ಕಾಗಿ ಪರಮಾತ್ಮ ಏನು ಮಾಡ್ದ, ವಾಮದೇವ ಅಂತ ಹಿಂದೆ ಹೇಳುವಾಗ ಕ್ರೀಡಾದಿ ಗುಣ ವಿಶಿಷ್ಟ, ಒಂದು ಆಟವಾಡುವಂತಹ ಸ್ವಭಾವ, ತನಗೆ ಗುಣಗಳು ಕಡಿಮೆ ಇವೆ, ತನಗೆ ದುಃಖಾದಿಗಳು ಇವೆ ಎನ್ನುವ ಆಟವನ್ನು ತೋರಿಸ್ತಾ ಪರಮಾತ್ಮ ತನಗೆ ದುಃಖಾದಿಗಳು ಇದ್ದಂತೆ ತೋರಿಸಿದ. ಆ ದೇವ ದಿವಿ ಕ್ರೀಡಾಯಾಮ್, ಆ ಕ್ರೀಡಾದಿ ಗುಣ ವಿಶಿಷ್ಟನಾಗಿದ್ದಾನೆ. ಆದರೂ ಇವನನ್ನು ಹಾಗೆ ತಿಳಿಯಬೇಡಿರಿ, ಪರಮಾತ್ಮನನ್ನು ಅಕ್ಷರಂ ಅಹಮೇವ ಬ್ರಹ್ಮ ಶಬ್ದದಿಂದ ವಾಚ್ಯನಾದವನು ಕೃಷ್ಣನೇ. ಆ ಕೃಷ್ಣನೇ ಇಲ್ಲಿ ಅಹಂ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಇವನೇ ಬ್ರಹ್ಮ.
ಇವನೇ ಸಕಲ ಗುಣಪೂರ್ಣನಾಗಿದ್ದಾನೆ. ತಥೈವ ವಾಚ್ಯೇಪಿ ಪರಮಿತ್ಯ ಇತಿ ಅಕ್ಷರ ವಿಶೇಷೇಣತು ಅಧಮಂ ತ್ವಕ್ಷರಂ ಯಾಸ ಪ್ರಕೃತಿ ಜಡರೂಪಿಕಾ. ಹಾಗಿದ್ದರೆ ಪರಮಾತ್ಮ ಒಂದು ಕೆಲಸ ಮಾಡಬಹುದಾಗಿತ್ತು. ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳದೇನೆ ಪರಮಾತ್ಮ ಅಕ್ಷರಂ ಬ್ರಹ್ಮ ಅಂತ ಹೇಳ್ಬೋದಾಗಿತ್ತಲ್ಲ. ಪರಮಂ ಎಂಬುದಾಗಿ ಯಾಕೆ ಹೇಳಿದ? ಪರಮ ಶಬ್ದವನ್ನು ಯಾಕೆ ಬಳಸಿದ ಅಂತಂದರೆ ಅಧಮಂ ತ್ವಕ್ಷರಂ ಯಾಸ ಪ್ರಕೃತಿರ ಜಡರೂಪಿಕಾ ಎನ್ನುವ ಸ್ಕಂದ ಪುರಾಣದ ಮಾತು. ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ, ಮಧ್ಯಮ ಅಕ್ಷರಗಳು ಅಂದರೆ ಮುಂದೆ 15ನೇ ಅಧ್ಯಾಯದಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ. ಪುರುಷೋತ್ತಮ ಶಬ್ದವನ್ನು ನಿರ್ವಚನ ಮಾಡುವಾಗ ಕೂಟಸ್ಥೋ ಅಕ್ಷರ ಉಚ್ಯತೆ, ಅವ್ಯಾಕೃತವಾದಂತಹ ಆಕಾಶದಲ್ಲಿ ನನ್ನ ಜೊತೆಗೆ ನನ್ನ ಅನುಗ್ರಹದಿಂದ ವ್ಯಾಪ್ತಲಾದಂತಹ ಲಕ್ಷ್ಮೀದೇವಿಯನ್ನು ಅಕ್ಷರ ಅಂತ ಕರೀತಾರೆ. ಯಾಕೆ? ಅವಳ ಶರೀರ ಕ್ಷರವಾಗುವುದಿಲ್ಲ. ಅವಳಿಗೆ ಅಕ್ಷರ ಅಂತ ಹೇಳ್ತಾ ಈ ಅಕ್ಷರ ಶಬ್ದ ವಾಚ್ಯತ್ವವನ್ನು ಮತ್ತೊಂದು ವಸ್ತುವಿಗೂ ಹೇಳ್ತಾರೆ. ಅಂದರೆ ಮಧ್ಯಮ ಅಕ್ಷರ ಪದ ವಾಚ್ಯಳು ಲಕ್ಷ್ಮೀದೇವಿ. ಹಾಗೇನೆ ಅಧಮ ಅಕ್ಷರ ಪದ ವಾಚ್ಯ ಇದು ಜಡ ಪ್ರಕೃತಿ. ಜಡ ಪ್ರಕೃತಿಯು ಕೂಡ ಪರಮಾತ್ಮನ ಜೊತೆಗೆ ಅಧೀನವಾದದ್ದು, ಅದು ಕೂಡ ಲಕ್ಷ್ಮೀದೇವಿಗೆ. ಅದನ್ನು ಲಕ್ಷ್ಮೀದೇವಿಯಿಂದ ಅಭಿಮನ್ಯಮಾನವಾದದ್ದೇ. ಈ ಎರಡರನ್ನೂ ಕೂಡ ಅಕ್ಷರ ಶಬ್ದದಿಂದ ಕರೆದಿದ್ದಾರೆ. ಆದರೆ ವ್ಯತ್ಯಾಸ ಇದೆ. ಲಕ್ಷ್ಮೀದೇವಿಯನ್ನು ಮಧ್ಯಮಾಕ್ಷರ ಅಂತ ಕರೆದರೆ ಜಡ ಪ್ರಕೃತಿಯನ್ನು ಅಧಮಾಕ್ಷರ ಅಂತ ಕರೀತಾರೆ. ಪರಮಾತ್ಮ ಏನೇ ಹೇಳಿದ? ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿದ. ಅಂದರೆ ನಾನು ಪರಮಾಕ್ಷರ ಅಂತ ಹೇಳಿದ. ಇದನ್ನೇ ನಾವು ಅನೇಕ ಶಾಸ್ತ್ರಕಾರರ ಬಾಯಲ್ಲೂ ಕೇಳ್ತೇವೆ. ಯಯಾ ತದಕ್ಷರಮಧಿಗಮ್ಯತೆ ಅಂತ ಹೇಳುವಾಗ ಯಾವ ವಿದ್ಯೆಯಿಂದ ಅಕ್ಷರರೂಪಿಯಾದಂತಹ ಪರಮಾತ್ಮನ ಜ್ಞಾನವಾಗುತ್ತದೆಯೋ ಅಂತ ಬ್ರಹ್ಮಸೂತ್ರಗಳ ಬಗ್ಗೆ ಹೇಳ್ತಾರೆ. ಅಂದರೆ ಪರಮಾಕ್ಷರ ಅಧಿಗತಿಕರಣತ್ವ ಅನ್ನುವುದನ್ನು ಅಲ್ಲಿ ತಿಳಿಸ್ತಾರೆ. ಹಾಗೆಯೇ ಇಲ್ಲಿ ಪರಮಾಕ್ಷರ ಪರಮಾತ್ಮ ಅಂತ ಹೇಳ್ತಾ ಪರಮಾತ್ಮನಿಗೆ ಇಂತಹ ಪರಮಾತ್ಮ, ಆ ಪರಮಾತ್ಮ ಏನಾಗಿದ್ದಾನೆ? ಅಕ್ಷರನಲ್ಲ, ಕೇವಲ ಮಧ್ಯಮಾಕ್ಷರ ಅಲ್ಲ ಅಥವಾ ಅಧಮಾಕ್ಷರ ಅಲ್ಲ, ಕಿಂತು ಪರಮಾಕ್ಷರ. ಆ ಜಡಪ್ರಕೃತಿ ಹಾಗೂ ಮೂಲ ಲಕ್ಷ್ಮೀದೇವಿ ಇವರಿಬ್ಬರಿಂದಲೂ ಕೂಡ ವಿಲಕ್ಷಣನಾಗಿದ್ದಾನೆ, ಇವರಿಬ್ಬರಕ್ಕಿಂತ ಉತ್ತಮನಾಗಿದ್ದಾನೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಪರಮ ಶಬ್ದವನ್ನು ಇಟ್ಟ. ಕೇವಲ ಅಕ್ಷರ ಅಂತ ಹೇಳಿಬಿಟ್ಟಿದ್ದರೆ ಅದು ಲಕ್ಷ್ಮೀದೇವಿಗೆ ಅಥವಾ ಜಡಪ್ರಕೃತಿಗೆ ಬರಬಹುದಾಗಿತ್ತು. ಪರಮಾತ್ಮನಿಗೆ ಹಾಗೆ ಬೇಕಾಗಿದ್ದಿಲ್ಲ. ಇವರಿಬ್ಬರಿಂದ ವಿಲಕ್ಷಣನಾಗಿದ್ದೇನೆ, ಇವರಿಬ್ಬರಕ್ಕಿಂತ ಉತ್ತಮನಾಗಿದ್ದೇನೆ. ಹಾಗೂ ಈ ಇಬ್ಬರಿಗೂ ಅಂದರೆ ಜಡಪ್ರಕೃತಿಯಾಗಲಿ ಅಥವಾ ಲಕ್ಷ್ಮೀದೇವಿಗಾಗಲಿ ಅಕ್ಷರತ್ವ ಬಂದದ್ದು ನನ್ನಿಂದ. ಅದಕ್ಕೆ ಸ್ವತಃ ಅಕ್ಷರತ್ವ ಅನ್ನೋದು ಇಲ್ಲ. ಯಾಕೆ? ನಮ್ಮಂತೆಯೇ ಅವರು ಕೂಡ ಜೀವರೇ, ಆದರೆ ಪರಮಾತ್ಮನ ವಿಶಿಷ್ಟವಾದಂತಹ ಅನುಗ್ರಹದಿಂದ ಮಾತ್ರ ಅವರಿಗೆ ಆ ವಿಧವಾದಂತಹ ಉತ್ತಮವಾದಂತಹ ಒಂದು ಪದವಿ ಸಿಕ್ಕಿದೆ ಅನ್ನುವುದನ್ನು ತೋರಿಸುವುದಕ್ಕಾಗಿ ಮಾತ್ರ ಪರಮಾತ್ಮ ಪರಮಶಬ್ದವನ್ನು ತಾನು ಇಲ್ಲಿ ಬಳಸಿದ್ದಾನೆ. ಅದನ್ನೇ ಸ್ಕಂದ ಪುರಾಣದಲ್ಲೂ ಕೂಡ ನಾವು ತಿಳಿದಿದ್ದೇವೆ. ಹೀಗೆ ಪರಮಾತ್ಮನ ಬಗ್ಗೆ ತಿಳಿಸ್ತಾ ಆತ್ಮಾನಂ ಜೀವಂ ಅಧಿಕೃತ್ಯ ಯದವಸ್ತಿ ಜೀವೋಪಕಾರಿತ್ವೇನ ವರ್ತಮಾನ ದೇಹೇಂದ್ರಿಯ ಅಂತಃಕರಣ ರೂಪಂ ತತ ಅಧ್ಯಾತ್ಮಂ. ಹೀಗೆ ಒಂದು ರೀತಿಯಿಂದ ನಾವು ಅರ್ಥವನ್ನು ತಿಳಿದುಕೊಂಡ್ವಿ. ಅಂದರೆ ಕಿಂ ತದ್ ಬ್ರಹ್ಮ ಅಂತ ಕೇಳಿದ್ದಕ್ಕೆ ಒಂದು ಅರ್ಥ ಏನು ಅಂತಂದರೆ ಅಕ್ಷರಂ ಬ್ರಹ್ಮ ಪರಮಂ, ಪರಮಾತ್ಮ ಅಕ್ಷರ ಅಂತ ಒಂದು ಅರ್ಥವನ್ನು, ಮೊದಲನೆಯ ಪ್ರಶ್ನೆಗೆ ಅರ್ಥವನ್ನು ತಿಳಿದರೆ, ಮತ್ತೆ ಅರ್ಜುನನ ಎರಡನೆಯ ಪ್ರಶ್ನೆ ಕಿಮಧ್ಯಾತ್ಮಂ, ಅಧ್ಯಾತ್ಮ ಅಂದರೆ ಏನು ಅಂತನ್ನುವ ಎರಡನೆಯ ಪ್ರಶ್ನೆಯ ಉತ್ತರವನ್ನು ಪರಮಾತ್ಮ ತಿಳಿಸ್ತಾನೆ. ಆತ್ಮಾನಂ ಜೀವಂ ಅಧಿಕೃತ್ಯ, ಜೀವನನ್ನು ಅಧಿಕೃತವಾಗಿ ಅಧಿಕರಿಸಿಕೊಂಡು ಜೀವನನ್ನು ಆಶ್ರಯಿಸಿಕೊಂಡು ಜೀವನಿಗೆ ಉಪಕಾರಕವಾಗಿರುವಂತಹ ಯಾವ ದೇಹ, ಇಂದ್ರಿಯ, ಅಂತಃಕರಣ ಇದೆಯೋ ಇದನ್ನು ಅಧ್ಯಾತ್ಮ ಅಂತ ಕರೀತಾರೆ. ಇದನ್ನೇ ಪರಮಾತ್ಮ ಹೇಳ್ತಾನೆ ಸ್ವಭಾವ ಅಂತ ಕರೀತಾರೆ. ಸ್ವಭಾವ ಶಬ್ದ ಸ್ವಸ್ಯ ತೇ ವಿದುಹು ಇತಿ ಪ್ರಕೃತ ಜೀವಸ್ಯ ಭವತಿ. ಯಾಕೆ? ಅವನಿಗೆ ಉಪಕಾರಕವಾಗಿವೆ. ದೇಹ, ಇಂದ್ರಿಯ, ಅಂತಃಕರಣಗಳು ಜೀವನಿಗೆ ಉಪಕಾರಕವಾಗಿವೆ. ಆದ್ದರಿಂದಾಗಿ ಅವುಗಳನ್ನು ಅಧ್ಯಾತ್ಮ ಅಂತ ಕರೀತಾರೆ. ಹೀಗಾಗಿ ಯಾವುದು ಆ ಜೀವನಿಗೆ ಉಪಕಾರಕವಾಗಿದೆಯೋ ಅಥವಾ ಜೀವನ ಶರೀರಕ್ಕೆ ಉಪಕಾರಕವಾಗಿವೆಯೋ ಅವು ಕೂಡ ದೇಹ ಅಂತಲೇ ಕರೀತಾರೆ. ಜೀವನನ್ನು ಅಂದರೆ ಅವನ ಶರೀರವನ್ನು ಬಿಟ್ಟು ಇದು ಇಂದ್ರಿಯ, ಇದು ಅಂತಃಕರಣ ಅಂತ ಹೇಳುವುದಿಲ್ಲ. ನಮ್ಮ ಶರೀರವನ್ನು ನೋಡೇನೆ ನಮ್ಮ ದೇಹ, ನಮ್ಮ ಇಂದ್ರಿಯ, ನಮ್ಮ ಅಂತಃಕರಣಗಳನ್ನು ನಿರ್ವಚನ ಮಾಡ್ತಾರೆ. ಹೀಗಾಗಿ ಕಿಮಧ್ಯಾತ್ಮಂ ಅಂತನ್ನೋದಕ್ಕೆ ಇದೇ ಅರ್ಥ ಅಂತ ಮೊದಲೇ ಇದೊಂದು ಅರ್ಥವಾದರೆ, ಇದೇ ಶಬ್ದಕ್ಕೆ ಮತ್ತೊಂದು ಅರ್ಥವನ್ನು ತಿಳಿಸ್ತಾರೆ. ಯದ್ವಾ ಅಧ್ಯಾತ್ಮ ಪದಂ ಸಪ್ತಮ್ಯಂತಮುಪೇತ್ಯ
ಅಧ್ಯಾತ್ಮ ಅಧಿಕಾರ ಗ್ರಂಥೆ ಪ್ರತಿಪಾದ್ಯಂ ಕಿಮಿತಿ ಚೇತ್ ತವ ಪ್ರತಿಪ್ರಶ್ನಃ ತತ್ ಅಧ್ಯಾತ್ಮ ಅಧಿಕಾರ ಗ್ರಂಥ ಪ್ರತಿಪಾದ್ಯಂ ಸ್ವಭಾವಶಬ್ದಃ ತೇ ವಿದುಃ ಇತಿ ಪ್ರಕೃತ ಜೀವವಾಚಿ. ಒಂದು ಗ್ರಂಥ ಇದೆ, ಆ ಗ್ರಂಥದ ಹೆಸರನ್ನು ಇಲ್ಲಿ ವ್ಯಾಖ್ಯಾನಕಾರರು ತಿಳಿಸ್ತಾರೆ. ಆತ್ಮಾಧಿಕಾರ ಗ್ರಂಥ, ಆತ್ಮಾಧಿಕಾರ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಯಾವುದು ವಿಷಯವಾಗಿದೆಯೋ, ಯಾವುದು ಪ್ರತಿಪಾದ್ಯವಾಗಿದೆಯೋ, ಆ ಪ್ರತಿಪಾದ್ಯವಾದಂತಹ ವಸ್ತುವಿನ ಬಗ್ಗೆ ನೀನು ಪ್ರಶ್ನೆ ಮಾಡುತ್ತಿದ್ದರೆ ಅದೇ ವಿಷಯ, ಅದೇ ಅಧ್ಯಾತ್ಮ. ಅಂದರೆ ಪರಮಾತ್ಮ ತುಂಬ ಗೂಢವಾಗಿ ಮಾತನಾಡ್ತಾನೆ. ಅಂದರೆ ಈ ಗ್ರಂಥ ಯಾವ ಆತ್ಮಾಧಿಕಾರ ಎನ್ನುವಂತಹ ಗ್ರಂಥವನ್ನು ಓದದೇ ಹೊರತು ನಮಗೆ ಅರ್ಥ ಆಗೋದಿಲ್ಲ. ಆದರೆ ಆ ಗ್ರಂಥ ನಮಗೆ ಈಗ ಉಪಲಬ್ಧ ಇಲ್ಲ. ಆದರೂ ಕೂಡ ಪರಮಾತ್ಮ ಆ ವಿಷಯವನ್ನು ಇಲ್ಲಿ ಸ್ಪಷ್ಟೀಕರಿಸ್ತಾನೆ. ಪರಮಾತ್ಮ ಆತ್ಮಾಧಿಕಾರ ಎನ್ನುವಂತಹ ಗ್ರಂಥದಲ್ಲಿ ಪ್ರತಿಪಾದ್ಯವಾದಂತಹ ಯಾವ ವಸ್ತು ಇದೆಯೋ ಅದರ ಬಗ್ಗೆ ನೀನೇನಾದರೂ ಪ್ರಶ್ನೆ ಮಾಡಿದ್ದರೆ ಅದೇ ವಿಷಯ, ಅದನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಅದನ್ನೇ ಸ್ವಭಾವ ತೇ ವಿದುಹು. ಏನು ಅದು? ಪ್ರಕೃತ ಜೀವವಾಚಿ, ಜೈವ ಸ್ವಭಾವ ಅಂತ ಕರೀತಾನೆ ಪರಮಾತ್ಮ. ಅಂದರೆ ಜೀವನ ಸ್ವಭಾವ ಇದು ಹೇಗಿರ್ತದೆ ಅಂತಂದರೆ ಸದಾ ಏಕಪ್ರಕಾರೇಣ ಅಸ್ತಿ ಇತಿ ಭಾವ. ಯಾವಾಗಲೂ ಕೂಡ ಏಕಪ್ರಕಾರವಾಗಿರ್ತದೆ. ಅಂದರೆ ಜೀವ ಹಾಗೂ ಜೀವನ ಸ್ವಭಾವ ಇದು ಬೇರೆ ಮಾಡಲು ಸಾಧ್ಯವಿಲ್ಲ. ಆ ರೀತಿಯಾಗಿರುವಂತಹ ಏನಿದೆಯೋ ಅದೇ ಪರಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಅದನ್ನೇ ಅಧ್ಯಾತ್ಮ ಅಂತನ್ನುವುದಾಗಿ ಕರೀತಾರೆ ಅಂತ ಕೃಷ್ಣ ಪರಮಾತ್ಮ ಇಲ್ಲಿ ತಿಳಿಸ್ತಾನೆ. ಇನ್ನು ಈ ಸ್ವಭಾವೋಧ್ಯಾತ್ಮ ಉಚ್ಯತೆ ಎನ್ನುವ ವಿಷಯದ ಬಗ್ಗೆ ಮತ್ತಿನ್ನಿಷ್ಟು ವಿಷಯಗಳನ್ನು ಆಮೇಲೆ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಕ್ಷರಬ್ರಹ್ಮಯೋಗೋ ನಾಮ ಅಷ್ಟಮೋऽಧ್ಯಾಯಃ. ಅರ್ಜುನ ಉವಾಚ ಕಿಂ ತದ್ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ ಅಧಿಯಜ್ಞಃ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ ಪ್ರಯಾಣಕಾಲೇಪಿ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಶ್ರೀಭಗವಾನ್ ಉವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರಃ ವಿಸರ್ಗಃ ಕರ್ಮ ಸಂಜ್ಞಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ
मामेवैति कौन्तेय सदा तद्भावभावितः सदा तद्भावभावितः तस्मात् सर्वेषु कालेषु तस्मात् सर्वेषु कालेषु मामनुस्मरयुध्य च मामनुस्मरयुध्य च मय्यर्पितमनो बुद्धिः मय्यर्पितमनो बुद्धिः मामेवैष्यत्य संशयः मामेवैष्यस्य संशयः अभ्यासयोगयुक्तेन अभ्यासयोगयुक्तेन चेतसा नान्यगामिना चेतसा नान्यगामिना परमं पुरुषं दिव्यम् परमं पुरुषं दिव्यम् याति पार्थानुचिन्तयन् याति पार्थानुचिन्तयन् कविं पुराणम् अनुशासितारम् कविं पुराणम् अनुशासितारम् अणोरणीयान् समनुस्मरिद्यः अणोरणीयान् समनुस्मरेद्यः सर्वस्य दातारमचिन्त्य रूपम् सर्वस्य दातारमचिन्त्य रूपम् आदित्यवर्णं तमसः परस्तात् आदित्यवर्णं तमसः परस्तात् प्रयाणकाले मनसाचलेन प्रयाणकाले मनसाचलेन भक्त्या युक्तो योगबलेन चैव युक्ता युक्तो योगबलेन चैव भ्रुवोर्मध्ये प्राणमावेश्य सम्यक् भ्रुवोर्मध्ये प्राणमावेश्य सम्यक् सतं परं पुरुषमुपैति दिव्यम् सतं परं पुरुषमुपैति दिव्यम् यदक्षरं वेदविदो वदन्ति यदक्षरं वेदविदो वदन्ति विशन्ति यद्यतयो वीतरागाः विशन्ति यद्यतयो वीतरागाः यदिच्छन्तो ब्रह्मचर्यं चरन्ति यदिच्छन्तो ब्रह्मचर्यं चरन्ति तत्ते पदं सङ्ग्रहेण प्रवक्ष्ये तत्ते पदं सङ्ग्रहेण प्रवक्ष्ये सर्वद्वाराणि संयम्य सर्वद्वाराणि संयम्य मनोहृदि निरुध्य च मनोहृदि निरुध्य च मूर्ध्याधायात्मनः प्राणम् मूर्ध्याधायात्मनः प्राणम् आस्थितो योगधारणाम् आस्थितो योगधारणाम् ओमित्येकाक्षरं ब्रह्मा ओमित्येकाक्षरं ब्रह्म व्याहरन् माम् अनुस्मरन् व्याहरन् माम् अनुस्मरन् यः प्रयाति त्यजन् देहम् यः प्रयाति त्यजन् देहम् स याति परमां गतिम् स याति परमां गतिम् अनन्यचेताः सततम् अनन्यचेता सततम् यो मां स्मरति नित्यशः यो मां स्मरति नित्यशः तस्याहं सुलभः पार्थ तस्याहं सुलभः पार्थ नित्ययुक्तस्य योगिनः नित्ययुक्तस्य योगिनः मामुपेत्य पुनर्जन्म मामुपेत्य पुनर्जन्म दुःखालयमशाश्वतम् दुःखालयं शाश्वतम् नाप्नुवन्ति महात्मानः नाप्नुवन्ति महात्मानः संसिद्धिं परमां गताः संसिद्धिं परमां गताः आब्रह्मभुवनाल्लोकाः आब्रह्मभुवनाल्लोकाः पुनरावर्तिनोऽर्जुन पुनरावर्तिनोऽर्जुन मामुपेत्य तु कौन्तेय मामुपेत्य तु कौन्तेय पुनर्जन्म न विद्यते पुनर्जन्म न विद्यते सहस्रयुगपर्यन्तम् सहस्रयुगपर्यन्तम् अहर्यद्ब्रह्मणो विदुः अहर्यद्ब्रह्मणो विदुः रात्रिं युगं सहस्रान्ताम् रात्रिं युगं सहस्रान्ताम्
ದೇಹೋರಾತ್ರವಿದೋ ಜನಾಃ ದೇಹೋರಾತ್ರವಿದೋ ಜನಾಃ ಅವ್ಯಕ್ತಾದ್ವ್ಯಕ್ತಯಃ ಸರ್ವಾಃ ಅವ್ಯಕ್ತಾವ್ಯಕ್ತಯಃ ಸರ್ವಾಃ ಪ್ರಭವಂತ್ಯಹರಾಗಮೇ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತಸಂಜ್ಞಕೆ ತತ್ರೈವಾವ್ಯಕ್ತಸಂಜ್ಞಕೆ ಭೂತಗ್ರಾಮಸ್ಸ ಏವಾಯಂ ಭೂತಗ್ರಾಮಸ್ಯ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೇ ವಶಃ ಪಾರ್ಥ ರಾತ್ರ್ಯಾಗಮೇ ವಶಃ ಪಾರ್ಥ ಪ್ರಭವತ್ಯಹರಾಗಮೇ ಪ್ರಭವತ್ಯಹರಾಗಮೇ ಪರಸ್ತಸ್ಮಾತ್ತು ಭಾವೋನ್ಯಃ ಪರಸ್ತಸ್ಮಾತ್ತು ಭಾವೋನ್ಯಃ ಅವ್ಯಕ್ತೋ ವ್ಯಕ್ತಾತ್ ಸನಾತನಃ ಅವ್ಯಕ್ತೋ ವ್ಯಕ್ತಃ ಸನಾತನಃ ಯಸ್ಸ ಸರ್ವೇಷು ಭೂತೇಷು ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋಕ್ಷರ ಇತ್ಯುಕ್ತಃ ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹುಃ ಪರಮಾಂ ಗತಿಂ ತಮಾಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ತದ್ಧಾಮ ಪರಮಂ ಮಮ ಪುರುಷಃ ಸ ಪರಃ ಪಾರ್ಥ ಪುರುಷಸ್ಯ ಪರಃ ಪಾರ್ಥ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಭಕ್ತ್ಯಾ ಲಭ್ಯಸ್ತ್ವನನ್ಯಯಾ ಯಸ್ಯಾಂತಸ್ಥಾನಿ ಭೂತಾನಿ ಯಸ್ಯಾಂತಸ್ಥಾನಿ ಭೂತಾನಿ ಯೇನ ಸರ್ವಮಿದಂ ತತಂ ಯೇನ ಸರ್ವಮಿದಂ ತತಂ ಯತ್ರ ಕಾಲೇ ತ್ವನಾವೃತ್ತಿಂ ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾ ಯಾಂತಿ ತಂ ಕಾಲಂ ಪ್ರಯಾತಾ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ ವಕ್ಷ್ಯಾಮಿ ಭರತರ್ಷಭ ಅಗ್ನಿರ್ಜ್ಯೋತಿರಃ ಶುಕ್ಲಃ ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಾಸಾ ಉತ್ತರಾಯಣಂ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತಾ ಗಚ್ಚಂತಿ ತತ್ರ ಪ್ರಯಾತಃ ಗಚ್ಚಂತಿ ಬ್ರಹ್ಮವಿದೋ ಜನಾ ಬ್ರಹ್ಮವಿದೋ ಜನಾಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿಹ್ಯೇತೆ ಶುಕ್ಲಕೃಷ್ಣೇ ಗತಿಹೇತೆ ಜಗತಃ ಶಾಶ್ವತೆ ಮತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ ಅನ್ಯಯಾ ವರ್ತತೆ ಪುನಃ ನೈತೆ ಶ್ರುತಿ ಪಾರ್ಥ ಜಾನನ್ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಷು ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ ಯೋಗಯುಕ್ತೋ ಭವಾರ್ಜುನ ವೇದೇಷು ಯಜ್ಞೇಷು ತಪಸ್ಸು ಚೈವ ವೇದೇಷು ಯಜ್ಞೇಷು ತಪಸ್ಸು ಚೈವ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ದಾನೇಷು ಯತ್ಪುಣ್ಯಫಲಂ ಪ್ರದಿಷ್ಟಂ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಅತ್ಯೇತಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ ಯೋಗಿ ಪರಂ ಸ್ಥಾನಮುಪೈತಿ ಚಾದ್ಯಂ
इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे अक्षरब्रह्मयोगो नाम अक्षरब्रह्मयोगो नाम अष्टमोऽध्यायः। अष्टमोऽध्यायः। यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीविजयो भूतिः तत्र श्रीविजयो भूतिः ಧ್ರುವಾನೀತಿರ್ಮತಿರ್ಮಮ. ಧ್ರುವಾನೀತಿರ್ಮತಿರ್ಮಮ. ನಾವು ಶ್ಲೋಕಗಳ ಪಾರಾಯಣವನ್ನು ನಡೆಸಿದ್ವಿ, ಪ್ರವಚನವನ್ನು ಕೇಳಿದ್ದೇವೆ. ಈ ಸಂದರ್ಭದಲ್ಲಿ ನಮಗೆ ಗೊತ್ತಾಗಿಯೋ ಗೊತ್ತಾಗದೇನೋ ಅನೇಕ ತಪ್ಪುಗಳು ನಡೆದಿದೆ. ಆದ್ದರಿಂದ ಜ್ಞಾತಾಜ್ಞಾತವಾದ ಈ ಎಲ್ಲ ತಪ್ಪುಗಳನ್ನು ಪರಿಹಾರ ಮಾಡುವಂಥ ಆ ನಾರಾಯಣ ದೇವರಲ್ಲಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಮ್ಮ ಕೈಗಳನ್ನು ಮುಗಿದುಕೊಂಡು ನಾವು ಮಾಡಿದ ಈ ಕರ್ಮವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಸಮಸ್ತ ಲೋಕಗಳಿಗೂ ಮಂಗಳವನ್ನು ಬಯಸುವುದು ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ. ಅದಕ್ಕನುಗುಣವಾಗಿ ಈ ಪಾರಾಯಣ ಪ್ರವಚನಗಳಿಂದ ಬಂದ ಪುಣ್ಯದಿಂದ ಸಮಗ್ರ ಪ್ರಪಂಚ, ವಿಶೇಷವಾಗಿ ನಮ್ಮ ಭಾರತ ದೇಶ ಕಲ್ಯಾಣವನ್ನು ಹೊಂದಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಮಾ ಕಶ್ಚಿದ್ ದುಃಖಭಾಗ್ ಭವೇತ್. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. Oh